ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ನಾವು ಮೇ ತಿಂಗಳ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ 2 ಓಕೆ. ಸೊ ಇದರಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡಲಿದ್ದೀವಿ. ಸೊ ಏನಿದು ಫಸ್ಟ್ ಟಾಪಿಕ್ ಅಂತಂದರೆ ಇದರಲ್ಲಿ ಸೊ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಬಂದರೆ ನಮಗೆ ಇದು ಪ್ರಿಲಿಮ್ ಪರ್ಸ್ಪೆಕ್ಟಿವ್ನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಎಸ್. ಸೊ ಇವಾಗ ಫಸ್ಟ್ ಟಾಪಿಕನ್ನು ನೋಡೋಣ. ಏನಿದು ಫಸ್ಟ್ ಟಾಪಿಕ್ ಅಂತಂದರೆ ಆಂಪ್ಲಿಫೈಯಿಂಗ್ ದ ಗ್ಲೋಬಲ್ ವ್ಯಾಲ್ಯೂ ಆಫ್ ಅರ್ತ್ ಅಬ್ಸರ್ವೇಷನ್ ರಿಪೋರ್ಟ್ ಅಂತ. ಸೊ ಇದು ಒಂದು ರಿಪೋರ್ಟ್ ಇದು. ಓಕೆ. ಸೊ ಆಂಪ್ಲಿಫೈಯಿಂಗ್ ದ ಗ್ಲೋಬಲ್ ವ್ಯಾಲ್ಯೂ ಆಫ್ ಅರ್ತ್ ಅಬ್ಸರ್ವೇಷನ್ ಅನ್ನೋದು ಒಂದು ರಿಪೋರ್ಟು. ಸೊ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ರಿಲೀಸ್ ಮಾಡಿದ್ದಾರೆ. ಓಕೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್. ಎಸ್. ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಸೊ ಹಿಯರ್ ಇಒ ಅಂತಂದ್ರೆ ಓಕೆ ಅಂದ್ರೆ ಅರ್ತ್ ಅಬ್ಸರ್ವೇಷನ್ ಅಂತಂದ್ರೆ ಸೊ ಏನಂತಂದ್ರೆ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಬೌಟ್ ಆಕ್ಟಿವಿಟೀಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಆನ್ ಅರ್ತ್. ಅಂದ್ರೆ ಇಲ್ಲಿ ಭೂಮಿಯ ಒಂದು ಚಟುವಟಿಕೆ ಮತ್ತು ಅದರ ಕುರಿತಾದ ಅದರ ಗುಣಲಕ್ಷಣಗಳ ಕುರಿತಾದ ಒಂದು ಮಾಹಿತಿಯನ್ನ ಏನ್ ಮಾಡೋದು, ಕಲೆಕ್ಟ್ ಅನ್ನ ಮಾಡೋದು. ಸೊ ಇಲ್ಲಿ ಬೋತ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಇನ್ಕ್ಲೂಡಿಂಗ್ ಫಿಸಿಕಲ್. ಸೊ ಯಾವುದರ ಕುರಿತು ಮಾಹಿತಿಯನ್ನ ಅದರ ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಅಂಡ್ ಹ್ಯೂಮನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ಹಿಯರ್ ಅರ್ತ್ ಅಬ್ಸರ್ವೇಷನ್ ಇವು ಅಂತಂದ್ರೆ ಸೊ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಅಲ್ಲಿ ರಿಮೋಟ್ಲಿ ಸೆನ್ಸ್ಡ್ ಡೇಟಾ ಅಂದ್ರೆ ವಿಚ್ ಈಸ್. ಸೊ ಈ ಡೇಟಾವನ್ನು ಅದಕ್ಕೆ ಬಳಸ್ಕೊಳ್ತಾರೆ ಅಂತಂದ್ರೆ ಇದನ್ನ ಒಳಗೊಂಡಿರುತ್ತೆ ಅಂತಂದ್ರೆ ವಿಚ್ ಇಸ್ ಕಲೆಕ್ಟೆಡ್ ಫ್ರಮ್ ದಿ ಸೆಟಲೈಟ್ ಪೈಲೋಟೆಡ್ ಏರ್ಕ್ರಾಫ್ಟ್ಗಳಿಂದ. ಓಕೆ. ಈ ಒಂದು ಡೇಟಾವನ್ನ ರಿಮೋಟ್ಲಿ ಸೆನ್ಸ್ ಡೇಟಾವನ್ನ ಸೊ ಇವನ್ನ ಸೆಟಲೈಟ್ಸ್ಗಳಿಂದ ಹಾಗೆ ಏರ್ಕ್ರಾಫ್ಟ್ಗಳಿಂದ ಇದನ್ನೇನು ಮಾಡಲಾಗಿರುತ್ತೆ. ಸೊ ಈ ಒಂದು ಡೇಟಾವನ್ನ ಕ್ಯಾಪ್ಚರ್ ಮಾಡಲಾಗುತ್ತೆ. ಸೊ ನಾವು ಸೊ ಈ ರೀತಿಯ ಒಂದು ಅಬ್ಸರ್ವೇಷನ್ ಮಾಡೋದ್ರಿಂದ ಓಕೆ ಅರ್ತ್ ಅಬ್ಸರ್ವೇಷನ್ ಮಾಡೋದ್ರಿಂದ ಆರ್ಥಿಕವಾಗಿ ಏನೆಲ್ಲ ಅವಕಾಶಗಳಾಗತ್ತೆ ಅಂತಂದ್ರೆ ಓಕೆ. ಸೊ ಈ ಇಂಡಸ್ಟ್ರಿಲ್ ಆಗಿರ್ಬೋದು. ಸೊ ಇವೇನೇ ಮಾಡತ್ತೆ ಅಂತಂದ್ರೆ ಸೊ ಇವ್ರಿಗೆ ಬೇಕಾದಂತ ಮಾಹಿತಿ ಸಿಗತ್ತೆ ಇದರಲ್ಲಿ. ಸೊ ಹಿಯರ್ ಅಗ್ರಿಕಲ್ಚರ್ ಹಾಗೆ ಎಲೆಕ್ಟ್ರಿಸಿಟಿ ಅಂಡ್ ಯುಟಿಲೈಸೀಸ್. ಸೊ ಇಲ್ಲೇನಾಗತ್ತೆ ಅಂತಂದ್ರೆ ಸೊ ಇದು ಫೋರ್ಕಾಸ್ಟ್ ದಿ ಎನರ್ಜಿ ಅಂದ್ರೆ ಎನರ್ಜಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನ ಏನ್ ಮಾಡುತ್ತೆ, ಇದು ಊಹೆಯನ್ನ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ಮೈನಿಂಗ್, ಗಣಿಗಾರಿಕೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಸರ್ಚ್ ಫಾರ್ ರೇರ್ ಅರ್ತ್ ಮಿನರಲ್ಸ್. ಸೊ ಇವುಗಳ ಸಂಶೋಧನೆಗೆ ಕೂಡ ಏನಾಗುತ್ತೆ ಇದು. ಸೊ ಈ ರೀತಿಯ ಒಂದು ಅರ್ತ್ ಅಬ್ಸರ್ವೇಷನ್ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕ್ಲೈಮೇಟ್ ಅಪಾರ್ಚುನಿಟಿ. ಸೊ ಇದೇನಾಗತ್ತೆ ಅಂತಂದ್ರೆ ಇವು ಅಪ್ಲಿಕೇಶನ್ಸ್ ಹ್ಯಾವ್ ಪೊಟೆನ್ಷಿಯಲ್ ಟು ರೆಡ್ಯೂಸ್ ಓವರ್ 2 ಬಿಲಿಯನ್ ಟನ್ಸ್ ಆಫ್ CO2 annually by 2030. ಅಂದ್ರೆ ಭೂಮಿಯ ಒಂದು ಅಬ್ಸರ್ವೇಷನ್ ಮಾಡ್ತಾ ಇರೋದ್ರಿಂದ ಸೊ ಏನಾಗಿದೆ ಇಲ್ಲಿ ಸುಮಾರು 2 ಬಿಲಿಯನ್ ಟನ್ ಅಷ್ಟು CO2 2030 ವೇಳೆಗೆ ಸೊ ಕಡಿಮೆ ಆಗೋ ಚಾನ್ಸಸ್ ಕೂಡ ಇದೆ. ಹಾಗೆ ಅರ್ಲಿ ವಾರ್ನಿಂಗ್ ಅಂದ್ರೆ ಮುನ್ನೆಚ್ಚರಿಕೆಯನ್ನ ನೀಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವೆದರ್ ಫೋರ್ಕಾಸ್ಟಿಂಗ್ ಅಂತಂದ್ರೆ ಹವಾಮಾನ ಮುನ್ಸೂಚನೆಯನ್ನ ನೀಡುತ್ತೆ. ಸೊ ಇದಿಷ್ಟು ಏನಂತಂದ್ರೆ ಅರ್ತ್ ಅಬ್ಸರ್ವೇಷನ್ ಇಂದ ಆಗುವಂತಹ ಬೆನಿಫಿಟ್ಸ್ ಇವೆ. ಸೊ ಇಲ್ಲಿ ಜಾಗತಿಕವಾಗಿ ಈ ಒಂದು ಅರ್ತ್ ಅಬ್ಸರ್ವೇಷನ್ಗೆ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಮಿಥೇನ್ ಸ್ಯಾಟ್ ಅಂತ, ಹಾಗೆ ಅಲೈನ್ ಕೋರಲ್ ಅಟ್ಲಾಸ್ ಮಾನಿಟರಿಂಗ್ ಟೂಲ್ ಅಂತ, ಹಾಗೆ ನಾಸಾ ಇಸ್ರೋದವರ ಒಂದು ಸಿಂಥೆಟಿಕ್ ಅಪೆರ್ಚರ್ ರಡಾರ್ ಅಂತ ನಿಸಾರ್ ಅಂತ ಕರೀತಾರೆ. ಓಕೆ. ಸೊ ಇವು ಇಷ್ಟುಗಳನ್ನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಎಸ್. ನಾವು ನೆಕ್ಸ್ಟ್ ಟಾಪಿಕ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂತ. ಅಲ್ಟ್ರಾ ಪ್ರೊಸೆಸ್ಡ್ ಅಂದ್ರೆ ಫಸ್ಟ್ ಇವಾಗ ನಾವು ಪ್ರೊಸೆಸ್ಡ್ ಫುಡ್ ಅಂತಂದ್ರೆ ಸಂಸ್ಕರಿಸಿದ ಆಹಾರ ಅಂತ ಕರಿತೀವಿ. ಓಕೆ. ಸಂಸ್ಕರಿಸಿದ ಆಹಾರ. ಅಲ್ಟ್ರಾ ಅಂತಂದ್ರೆ ಅತಿ ಹೆಚ್ಚು ಸಂಸ್ಕರಣೆಗೆ ಒಳಪಟ್ಟಂತ ಆಹಾರ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾರ್ಕೆಟ್ ನಲ್ಲಿ ನೋಡಿದ್ರೆ ಪಾಲಿಶ್ಡ್ ರೈಸ್ ಅಂತ. ಓಕೆ. ಪಾಲಿಶ್ಡ್ ರೈಸ್ ಅಂತ. ಓಕೆ. ಎಸ್. ಸೊ ಇದು ಕೂಡ ಏನಾಗಿದೆ ಆ ಒಂದು ಪ್ರೊಸೆಸ್ ಫುಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ 30 year ಲಾಂಗ್ US ಅಂದ್ರೆ ಇಲ್ಲಿ US ಏನ್ ಮಾಡಿದೆ ಅಂತಂದ್ರೆ 30 ವರ್ಷಗಳ ಒಂದು ದೀರ್ಘ ಅಧ್ಯಯನವನ್ನು ಮಾಡಿದೆ. ಸೊ ಇದರಿಂದ ಅವ್ರಿಗೆ ಏನ್ ಗೊತ್ತಾಗಿದೆ ಅಂತಂದ್ರೆ ಫೌಂಡ್ ದಟ್ ಕನ್ಸ್ಯೂಮಿಂಗ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್. ಸೊ ಈ ರೀತಿಯ ಒಂದು ಅತಿ ಹೆಚ್ಚು ಸಂಸ್ಕರಿಸಿದ ಆಹಾರವನ್ನ ಸೇವಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಅರ್ಲಿ ಡೆತ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಸೊ ಈ ಒಂದು ವರದಿ ಹೇಳ್ತಾ ಇದೆ. ಓಕೆ. ಸೊ ಇಲ್ಲಿ ದ ರಿಸ್ಕ್ ವಾಸ್ ಎಸ್ಪೆಷಲಿ ಅಸೋಸಿಯೇಟೆಡ್ ವಿತ್ ದಿ ಪ್ರಾಡಕ್ಟ್ ಲೈಕ್ ಅಂದ್ರೆ ಸೊ ಈ ಸಂಸ್ಕರಿಸಿದ ಆಹಾರಗಳಲ್ಲಿ ಯಾವುದೆಲ್ಲ ಬರುತ್ತೆ ಇಲ್ಲಿ ರೆಡಿ ಟು ಈಟ್ ಮೀಟ್ಸ್, ಈ ಮಾಂಸಾಹಾರಗಳನ್ನ, ಹಾಗೆ ಶುಗರಿ ಡ್ರಿಂಕ್ಸ್ಗಳನ್ನ. ಸೊ ಇವುಗಳನ್ನೆಲ್ಲ ಏನ್ ಮಾಡಲಾಗಿರುತ್ತೆ ಅಂತಂದ್ರೆ ಸೊ ಅಲ್ಟ್ರಾ ಪ್ರೊಸೆಸ್ ಮಾಡಲಾಗಿರುತ್ತೆ ಇವುಗಳನ್ನ. ಓಕೆ. ಹಾಗೆ ಶುಗರಿ ಡ್ರಿಂಕ್ಸ್ ಆಗಿರ್ಬೋದು, ಡೈರಿ ಡಿಸರ್ಟ್ಸ್ ಆಗಿರ್ಬೋದು, ಹಾಗೆ
ಪ್ರೊಸೆಸ್ಡ್ ಬ್ರೇಕ್ಫಾಸ್ಟ್ ಫುಡ್ಸ್ಗಳು ಏನಾಗುತ್ತೆ ಇಲ್ಲಿ ಸೊ ಅರ್ಲಿ ಡೆತ್ಗೆ ಕಾರಣವಾಗತ್ತೆ. ಸೊ ಇಲ್ಲಿ ಅಬೌಟ್ ನಾವು ಇವಾಗ ಅಲ್ಟ್ರಾ ಪ್ರೊಸೆಸ್ ಫುಡ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಆರ್ category of food products that have undergone extensive processing. ಸೊ ಮೇಲೆ ಹೇಳಿದ ಹಾಗೆ ನಿಮಗೆ ಅವುಗಳನ್ನ ಅತಿ ಹೆಚ್ಚು ಸಂಸ್ಕರಣೆ ಮಾಡಲಾಗತ್ತೆ. ಅಂದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಆ ರೈಸ್ ಅನ್ನ ಅಂತ ತಗೊಂಡ್ರೆ ಸೊ ಆ ಅಕ್ಕಿನ ಏನ್ ಮಾಡ್ಲಾಗತ್ತೆ, ಜಾಸ್ತಿ ಪಾಲಿಶ್ ಮಾಡಿದ್ರೆ ಸೊ ಅದರ ಮೇಲಿಂಗೆಲ್ಲ ಕೋಟಿಂಗ್ ಎಲ್ಲ ಹೋಗ್ಬಿಡತ್ತೆ. ಓಕೆ, ಪ್ರೋಟೀನ್ ಕಂಟೆಂಟ್ ಎಲ್ಲ ಏನಾಗುತ್ತೆ ಅದ್ರಲ್ಲಿ ಪಾಲಿಶ್ ಆಗಿಬಿಡತ್ತೆ, ಅದರ ತೊಳೆದು ಹೋಗ್ಬಿಡತ್ತೆ ಅದು. ಎಸ್, ಸೊ ಹಿಯರ್ ಇಲ್ಲಿ ಈ ಒಂದು ಸಂಸ್ಕರಣೆ ಮಾಡಿದ ನಂತರ ಅಥವಾ ಪ್ರೊಸೆಸ್ಡ್ ಆದ ನಂತರ ಆ ಫುಡ್ಗಳಿಗೆ ಏನೆಲ್ಲ ಆಡ್ ಮಾಡ್ತಾರೆ ಅಂತಂದ್ರೆ ಅಡಿಟಿವ್ಸ್ಗಳನ್ನ ಆಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನೆಲ್ಲ ಬರುತ್ತೆ, ಪ್ರಿಸರ್ವೇಟಿವ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಹಾಗೆ ಎಮಲ್ಸಿಫೈರ್ಗಳನ್ನ ಆಡ್ ಮಾಡಲಾಗುತ್ತೆ ಸಂಸ್ಕರಿಸಿದ ನಂತರ. ಬಟ್ ಇವೇನಾಗುತ್ತೆ, ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಎಮಲ್ಸಿಫೈರ್ ಏನಂತಂದ್ರೆ ಸೊ ಆರೋಗ್ಯಕ್ಕೆ ಏನೆಲ್ಲ ಇವು ಒಳ್ಳೆಯದಲ್ಲ. ಓಕೆ, ಸೊ ಈ ಇವುಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಪ್ರಿಸರ್ವೇಟಿವ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ಗಳಲ್ಲಿ ಹೆಚ್ಚಾಗಿ ಫ್ಯಾಟ್ ಇರುತ್ತೆ, ಕೊಬ್ಬು ಜಾಸ್ತಿ ಇರುತ್ತೆ ಆ ಒಂದು ಆಹಾರಗಳಲ್ಲಿ. ಹಾಗೆ ಶುಗರ್ ಕಂಟೆಂಟ್ ಆಗಿರ್ಬೋದು, ಸಾಲ್ಟ್ ಕಂಟೆಂಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಅದ್ರ ಜೊತೆಗೆ ಸೊ ಇದರಲ್ಲಿ ವಿಟಮಿನ್ ಕಂಟೆಂಟ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಪ್ರೋಟೀನ್ ಆಗಿರ್ಬೋದು, ಫೈಬರ್ ಇವುಗಳ ಅಂಶ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಇದು ಹೆಲ್ದಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಸ್, ಸೊ ಈ ರೀತಿ ಒಂದು ಆಹಾರವನ್ನ ಸೇವಿಸೋದ್ರಿಂದ ಯಾವೆಲ್ಲ ರೀತಿ ಒಂದು ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತಂದ್ರೆ ಹೈಪರ್ ಟೆನ್ಷನ್, ಅತಿ ಒಂದು ಉದ್ವೇಗ ಆಗಿರ್ಬೋದು, ರೆನಲ್ ಫೇಲ್ಯೂರ್, ಒಬೆಸಿಟಿ, ಫ್ಯಾಟಿ ಲಿವರ್ ಡಿಸೀಸಸ್, ಮೆಟಬಾಲಿಕ್ ಸಿಂಡ್ರೋಮ್ ಆಗಿರ್ಬೋದು. ಸೊ ಇವೆಲ್ಲ ಕಾಯಿಲೆಗಳು ಏನಾಗುತ್ತೆ ಸೊ ಇದರಿಂದ ಬರುತ್ತೆ. ಸೊ ಈ ಒಂದು ಅಲ್ಟ್ರಾ ಪ್ರೊಸೆಸ್ ಫುಡ್ ಸೆಕ್ಟರ್ ಇಂಡಿಯಾದಲ್ಲಿ ಸುಮಾರು ಅಂದ್ರೆ ಈ ರೀತಿ ಒಂದು ಆಹಾರ ಏನಾಗ್ತಾ ಇದೆ ವಲಯ, ಅಂದ್ರೆ ಪ್ರೊಸೆಸ್ ಆಹಾರವನ್ನು ಸಂಸ್ಕರಣೆ ಮಾಡುವಂತಹ ವಲಯ ಅಥವಾ ಉದ್ಯಮಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 13.4% ಬಿಟ್ವೀನ್ 2011, ಸೊ 2011 ಬೆಳೆಗೆ ಮತ್ತು 2021 ನಡುವೆ ಸುಮಾರು 13.4% ಏನಾಗಿದೆ. ಸೊ ಈ ಒಂದು UPF ಫುಡ್ ಸೆಕ್ಟರ್ ಏನಾಗಿದೆ ಬೆಳವಣಿಗೆನ ಹೊಂದಿದೆ. ಸೊ ಇಲ್ಲಿ ಈ ರೀತಿ ಒಂದು ಆಹಾರ ಅಲ್ಟ್ರಾ ಪ್ರೊಸೆಸ್ ಫುಡ್ ಒಂದು ಇವುಗಳನ್ನ ತಡೆಗಟ್ಟಲಿಕ್ಕೆ, ಈ ರೀತಿ ಒಂದು ಆಹಾರ ಸೇವಿಸುವುದನ್ನು ತಡೆಗಟ್ಟಲಿಕ್ಕೆ ಸೊ ಯಾವೆಲ್ಲ ಸವಾಲುಗಳು ಎದುರಾಗತ್ತೆ ಅಂತಂದ್ರೆ, ಫಸ್ಟ್ ಇವಾಗ ಈ ಒಂದು ಜನರೇಷನ್ ಅತಿ ಮುಖ್ಯ ಒಂದು ಪ್ರಾಬ್ಲಮ್ ಏನಂತಂದ್ರೆ ಅವರ ಒಂದು ಜೀವನ ಶೈಲಿ. ಓಕೆ, ಸೊ ಎಲ್ಲರೂ ಕೂಡ ಇವಾಗ ಏನಾಗ್ತಾ ಇರುತ್ತೆ, ಡಯಟ್ ಪ್ಯಾಟರ್ನ್ ಫಾಲೋ ಮಾಡ್ತಾರೆ, ಹಾಗೆ ಜಂಕ್ ಫುಡ್ಗಳನ್ನ ತಿಂತಾರೆ. ಓಕೆ, ಸೊ ಈ ರೀತಿ ಏನಾಗುತ್ತೆ ಇಲ್ಲಿ ಸೊ ಅವರನ್ನ ಸುಧಾರಿಸೋದು ಏನಾಗುತ್ತೆ ಇಲ್ಲಿ ಸವಾಲಿನ ಕೆಲಸ ಆಗತ್ತೆ. ಓಕೆ, ಹಾಗೆ ಇಲ್ಲಿ ಈ ರೀತಿಯ ಒಂದು ಇಲ್ಲಿ ಅಬ್ಸೆನ್ಸ್ ಆಫ್ ಕ್ಲಿಯರ್ ಡೆಫಿನಿಷನ್ ಅಂಡ್ ಕವರೇಜಸ್ ಆಫ್ HFSS ಅಂತ ಅಂದ್ರೆ ಸೊ ಇಲ್ಲಿ ಯಾವುದಕ್ಕೆ ನಾವು ಈ ರೀತಿಯ ಒಂದು HFSS ಅಂತಂದ್ರೆ ಹೈ ಇಂಪ್ಯಾಕ್ಟ್, ಹಾಗೆ ಶುಗರ್ ಅಂಡ್ ಸಾಲ್ಟ್, ಓಕೆ ಯಾವುದು ಇರುತ್ತೆ ಅನ್ನೋದಕ್ಕೆ ಸೊ ಒಂದು ಕ್ಲಿಯರ್ ಡೆಫಿನಿಷನ್ ಅನ್ನೋದಿಲ್ಲ. ಹಾಗೆ ಲ್ಯಾಕ್ ಆಫ್ ಕಾಂಪ್ರಿಹೆನ್ಸಿವ್ ಅಡ್ವರ್ಟೈಸ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ರೆಗ್ಯುಲೇಷನ್. ಸೊ ಕೆಲವೊಂದು ಇದರಲ್ಲಿ ಏನ್ ಮಾಡುತ್ತಾರೆ ಅಂದ್ರೆ ನೀವು ಫುಡ್ ಒಂದು ಪ್ಯಾಕೆಟ್ ಅನ್ನು ನೋಡಿದ್ರೆ ಸೊ ಅವುಗಳಲ್ಲಿ ಸರಿಯಾದ ಮಾಹಿತಿಯನ್ನು ನೀಡಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಅದರಲ್ಲಿ ಶುಗರ್ ಎಷ್ಟು ಪರ್ಸೆಂಟ್ ಇರುತ್ತೆ, ಫ್ಯಾಟ್ ಎಷ್ಟಿರುತ್ತೆ, ಸಾಲ್ಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅನ್ನೋದು ಕೂಡ ಏನಾಗಿರುತ್ತೆ ಸರಿಯಾಗಿ ಅದನ್ನ ಏನ್ ಮಾಡೋದಿಲ್ಲ, ಲೇಬಿಂಗ್ ಮಾಡಿರೋದಿಲ್ಲ. ಸೊ ಇಲ್ಲಿ ಯಾವೆಲ್ಲ ಒಂದು ಕ್ರಮಗಳನ್ನ ಸೊ ಈ ರೀತಿ ಒಂದು ಆಹಾರವನ್ನ ಸೇವನೆ ಮಾಡೋದನ್ನ ತಡೆಯಲಿಕ್ಕೆ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಅಥವಾ ಇನಿಷಿಯೇಟಿವ್ ಕನ್ನಡದಲ್ಲಿ ಉಪಕ್ರಮ ಅಂತೀವಿ. ಸೊ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ರಿವೈಡ್ 2024 ಡಯಟ್ರಿ ಗೈಡ್ಲೈನ್ ಫಾರ್ ಇಂಡಿಯನ್ಸ್. ಸೊ ಇದನ್ನ ICMR ಏನ್ ಮಾಡಿದ್ದಾರೆ ಅಂತಂದ್ರೆ ICMR. ಓಕೆ, ಸೊ ಇವರು ಒಂದು ಗೈಡ್ಲೈನ್ಸ್ ನೀಡಿದ್ದಾರೆ. ಓಕೆ, ಡಯಟ್ರಿ ಕುರಿತಾಗಿ ಯಾವ ರೀತಿ ಆಹಾರ ಸೇವನೆಯನ್ನ ಮಾಡಬೇಕಂತ. ಓಕೆ, ನೆಕ್ಸ್ಟ್ ಈಟ್ ರೈಟ್ ಇಂಡಿಯನ್ ಕ್ಯಾಂಪೇನ್ ಅಂತ. ಸೊ ಈಟ್ ರೈಟ್ ಅಂತಂದ್ರೆ ಇಲ್ಲಿ ಸರಿಯಾದ ಆಹಾರವನ್ನ ಸೇವನೆ ಮಾಡಬೇಕಂತ ಒಂದು ಕ್ಯಾಂಪೇನ್ ಅನ್ನ ಯಾರು ಮಾಡಿದ್ದಾರೆ ಇಲ್ಲಿ FSSAI ಅಂತ. ಸೊ FSSAI ಅಂತಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಹಾಗೆ ಇವರು ಅಗೇನ್ ಲಿಮಿಟ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್. ಸೊ ಈ ಒಂದು ಆಹಾರದಲ್ಲಿ ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ ಎಷ್ಟು ಪ್ರಮಾಣದಲ್ಲಿ ಇರಬೇಕಂತ ಇವರು ಒಂದು ಲಿಮಿಟ್ ಅನ್ನು ಹೇಳಿದ್ದಾರೆ.
ಎಷ್ಟಿರಬೇಕು, ಇದು 2% ಇರಬೇಕು. ಹಾಗೆ ಸೊ ಏರೇಟೆಡ್ ಬಿವರೇಜಸ್, ಕೆಲವೊಂದು ಪಾನೀಯಗಳ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ GSTನ ಜಾಸ್ತಿ ಹಾಕ್ತಾರೆ. ಓಕೆ, GST ಜಾಸ್ತಿ ಹಾಕೋದ್ರಿಂದ ಈ ರೀತಿಯ ಒಂದು ಸಂಸ್ಕರಿಸಿದ ಆಹಾರ ಸೇವನೆ ಏನಾಗುತ್ತೆ, ಅವಾಗ ಕಡಿಮೆ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಏನು ಮಾಡ್ತಾರೆ, ಇಲ್ಲಿ GSTಯನ್ನು ಕೂಡ ಏನು ಮಾಡ್ತಾರೆ, ಅವು ಆಹಾರದ ಮೇಲೆ ಜಾಸ್ತಿಯನ್ನು ಮಾಡಿದ್ದಾರೆ. ಹಾಗೆ ಸೊ ಅದ್ರ ಜೊತೆಗೆ ಈ 20% ಅಲ್ಲದೆ ಸೊ ಇಲ್ಲಿ ಅಡಿಷನಲ್ 12% ಫಾರ್ ಸೆಸ್ ಅಂತ ಬರುತ್ತೆ. ಓಕೆ, ಸೊ ಇದನ್ನ ಹೆಲ್ತ್ ಆಗಿ ಇದನ್ನ ಏನು ಮಾಡ್ತಾರೆ ಅಂತಂದರೆ ಆರೋಗ್ಯಕ್ಕಾಗಿ ಇದನ್ನು ಬೆಳೆಸ್ಕೊಳ್ತಾರೆ. ಓಕೆ, ಸೊ ಎಕ್ಸ್ಟ್ರಾ 12% ಸೆಸ್ ಕೂಡ ವಿಧಿಸ್ತಾರೆ. ಸೊ ಈ ರೀತಿಯ ಒಂದು ಬಿವರೇಜಸ್ಗಳ ಮೇಲೆ. ಹಾಗೆ ಹೈ ಫ್ಯಾಟ್ ಶುಗರ್ ಸಾಲ್ಟ್ ಫುಡ್ಸ್ ಇನ್ ಇಂಡಿಯಾ ಆರ್ ಟ್ಯಾಕ್ಸ್ಡ್ ಆಟ್ ಎಸ್. ಸೊ ಇಲ್ಲಿ ಯಾವ ಒಂದು ಆಹಾರ ಶುಗರ್ ಸಾಲ್ಟ್ ಕಂಟೆಂಟ್ ಅನ್ನ ಜಾಸ್ತಿ ಹೊಂದಿರುತ್ತಲ್ವಾ, ಹೈ ಫ್ಯಾಟ್ ಶುಗರ್ ಸಾಲ್ಟ್ FSS, ಸೊ ಇವುಗಳ ಮೇಲೆ ಕೂಡ ಏನು ಮಾಡಿದ್ದಾರೆ ಅಂತಂದರೆ 12% GST ಕೂಡ ಹಾಕ್ತಾರೆ. ಸೊ ಇದರಲ್ಲಿ ಬೆಸ್ಟ್ ಇನಿಷಿಯೇಟಿವ್ ಅಂತಂದರೆ ಕೇರಳ ಗೌರ್ಮೆಂಟ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಫ್ಯಾಟ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. Yes, now let us see next topic. WHO pre-qualifies new dengue vaccine TAK ಅಥವಾ ಟಾಪ್ 003 ಅಂತ. ಸೊ ಈ ವ್ಯಾಕ್ಸಿನ್ ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು ಅಂತಂದರೆ ವ್ಯಾಕ್ಸಿನ್ TAK 003 ಅಂತ ಕೊಟ್ಟು, ಸೊ ಇದು ಯಾವ ಒಂದು ಕಾಯಿಲೆಗೆ ಸಂಬಂಧಿಸಿದಂಥ ಒಂದು ವ್ಯಾಕ್ಸಿನ್ ಆಗಿದೆ ಅಂತ ಕೇಳ್ಬೋದು. ಓಕೆ, ಸೊ ಇದು ಡೆಂಗ್ಯೂ ರಿಲೇಟೆಡ್ ಆಗಿರುವಂಥ ಒಂದು ವ್ಯಾಕ್ಸಿನ್ ಆಗಿದೆ. ಸೊ ಈ ಒಂದು ವ್ಯಾಕ್ಸಿನ್ ಏನು ಮಾಡಿದ್ದಾರೆ ಅಂತಂದರೆ ಯಾರು WHO ಸೊ ಇದಕ್ಕೆ ಮತ್ತೆ ಒಂದು ಪ್ರೀ ಕ್ವಾಲಿಫೈಡ್ ಅಂತಂದರೆ ಅದಕ್ಕೆ ಅರ್ಹತೆಯನ್ನು ನೀಡಿದ್ದಾರೆ. ಅಂದರೆ ಆ ವ್ಯಾಕ್ಸಿನ್ನ ಬಳಸಲಿಕ್ಕೆ ಓಕೆ, ಸೊ ಅನುಮತಿಯನ್ನು ನೀಡಿದ್ದಾರೆ. ಹಾಗೆ ಈ ಒಂದು ವ್ಯಾಕ್ಸಿನ್ನ ವ್ಯಾಕ್ಸಿನ್ TAK 003 ಅನ್ನುವಂಥ ವ್ಯಾಕ್ಸಿನ್ನ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ, ಜಪಾನ್ ಅವರು ಡೆವಲಪ್ ಮಾಡಿದ್ದಾರೆ. Okay. So it is the second dengue vaccine to receive WHO pre-qualification. ಸೊ ಇದೇನಾಗಿದೆ ಅಂತಂದರೆ ಈ ಒಂದು ವ್ಯಾಕ್ಸಿನ್ ಸೊ ಇದು ಎರಡನೇದಾಗಿದೆ. ಅಂದರೆ WHO ಸೊ ಅರ್ಹತೆಯನ್ನು ಗಿಟ್ಟಿಸಿಕೊಂಡಂಥ ಎರಡನೇ ಒಂದು ವ್ಯಾಕ್ಸಿನ್ ಆಗಿದೆ. ಹಾಗಿದ್ರೆ ಮೊದಲನೇ ಯಾವ್ದು CYD TDB ವ್ಯಾಕ್ಸಿನ್ ಅಂತ ಕೇಳ್ಬೋದು. ಇನ್ನೊಂದು ರೀತಿ ಅವ್ರು ಏನು ಕೇಳ್ಬೋದು ನಿಮಗೆ TAK 003 and CYD TDB. So this vaccine, okay, these vaccines are related ಅಂತ ಕೇಳಿದ್ರೆ ಸೊ ಈ ರೀತಿ ಕೇಳ್ತಾರೆ. ಓಕೆ, ಸೊ ಇದು ಯಾವುದ್ರದ್ದು ಡೆಂಗ್ಯೂ ವ್ಯಾಕ್ಸಿನ್. ಸೊ ಇವಾಗ ಸೊ ಇಷ್ಟು ಅಂದರೆ ಈ ವ್ಯಾಕ್ಸಿನ್ ಯಾರಿಗೆ ಅಂತಂದರೆ ಚಿಲ್ಡ್ರನ್ ಏಜ್ಡ್ 6 to 16 years. ಓಕೆ, 6ರಿಂದ 16 ವರ್ಷದ ಒಳಗಿನ ಸೊ ಮಕ್ಕಳಲ್ಲಿ ಏನಾದರೂ ಡೆಂಗ್ಯೂ ಕಾಣಿಸ್ಕೊಂಡಿದ್ರೆ ಸೊ ಅವ್ರಿಗೆ ಈ ಒಂದು ವ್ಯಾಕ್ಸಿನ್ನ ನೀಡ್ತಾರೆ. ಸೊ ಇಲ್ಲಿ ಡೆಂಗ್ಯೂ ಕಾಯಿಲೆ ಬಗ್ಗೆ ನೋಡೋದಾದರೆ ಓಕೆ, ಸೊ ಇದರ ಲಕ್ಷಣಗಳು ಏನಿರುತ್ತೆ, ಇಲ್ಲಿ ಹೈ ಫೀವರ್ ಇರುತ್ತೆ, ಸಿವಿಯರ್ ಹೆಡ್ಏಕ್ ಇರುತ್ತೆ, ಅಂದರೆ ತಲೆನೋವು ಇರುತ್ತೆ, ಪೇನ್ ಬಿಹೈಂಡ್ ದ ಐಸ್, ಮಸಲ್ ಆ್ಯಂಡ್ ಜಾಯಿಂಟ್ ಪೇನ್ ಕೂಡ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇವಾಗ ಪ್ಯಾಥೋಜನ್ ಅಂದರೆ ಇದು ಏನು ಯಾವ ಒಂದು ರೋಗಕಾರಕಗಳಿಂದ ಬರುತ್ತೆ ಅಂತಾರೆ. ಪ್ಯಾಥೋಜನ್ ಅಂತಂದರೆ ರೋಗಕಾರಕ. ಸೊ ಇಲ್ಲಿ ಡೆಂಗ್ಯೂ, ಸೊ ಇದೊಂದು ವೈರಸ್ಗಳಿಂದ ಹರಡುವಂಥ ಕಾಯಿಲೆ ಡೆಂಗ್ಯೂ ಅನ್ನೋದು. ಸೊ ಅವುಗಳ ಹೆಸರನ್ನು ನಾವು ನೋಡ್ಬೋದು, DEN 1, DEN 2, DEN 3 ಆ್ಯಂಡ್ DEN 4. ಸೊ ಇವೇನಾಗಿದೆ ವೈರಸ್ ನೇಮ್ಗಳು. ಸೊ ಇಲ್ಲಿ ಹಾಗಾದರೆ ವೈರಸ್ ನೇಮ್ ಆದರೆ ಸೊ ಈ ವೈರಸ್ ಯಾವ ಒಂದು ವೆಕ್ಟರ್, ಓಕೆ, ಸೊ ಇದನ್ನ ಟ್ರಾನ್ಸ್ಮಿಟ್ ಮಾಡುವಂಥ ಸೊ ವೆಕ್ಟರ್ ಅಂತಂದ್ರೆ ವಾಹಕ. ಓಕೆ, ಸೊ ಈ ಒಂದು ವೈರಸ್ನ ಯಾರು ಟ್ರಾನ್ಸ್ಮಿಟ್ ಮಾಡ್ತಾರೆ ಇಲ್ಲಿ, ಸೊ ಇನ್ಫೆಕ್ಟೆಡ್ ಫೀಮೇಲ್ ಮಾಸ್ಕ್ಯೂಟೋ ಅಂದರೆ ಸೊ ಹೆಣ್ಣು ಸೊಳ್ಳೆ. ಓಕೆ, ಸೊ ಹೆಣ್ಣು ಸೊಳ್ಳೆಯಲ್ಲಿ ಈ ಒಂದು ವೈರಸ್ ಇದ್ದು ಸೊ ಅದು ಮನುಷ್ಯರನ್ನ ಕಚ್ಚಿದಾಗ ಏನಾಗುತ್ತೆ, ಸೊ ಅವರಿಗೆ ಈ ವೈರಸ್ ಹರಡುತ್ತೆ. ಓಕೆ, ಸೊ ಅದಕ್ಕೆ ಡೆಂಗ್ಯೂ ಅಂತ ಕರಿತೀವಿ. ಓಕೆ, ಆ ಒಂದು ಇಲ್ಲಿ ಫೀಮೇಲ್ ಮಸ್ಕಿಟೋ ಯಾವ್ದಂತಂದ್ರೆ ಎಡಿಸ್ ಈಜಿಪ್ಟ್ ಅಂತ. ಸೊ ಇದು ಮನುಷ್ಯರಿಗೆ ಹರಡುತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಪ್ರೆಗ್ನೆಂಟ್ ವುಮೆನ್ ಮದರ್ ಇರ್ತಾರಲ್ವಾ, ಸೊ ಅವರಿಂದ ಅವರ ಒಂದು ಮಕ್ಕಳಿಗೆ ಓಕೆ ಹರಡುವಂತ ಚಾನ್ಸ್ ಕೂಡ ಇರುತ್ತೆ. ಹಾಗೆ
ಸೊ ಇನ್ ಕೇಸ್ ಏನಾದರೂ ಬ್ಲಡ್ ಪ್ರಾಡಕ್ಟ್ಸ್ ಅನ್ನ ಓಕೆ ಬ್ಲಡ್ ಡೊನೇಟ್ ಮಾಡಿದ ಆಗಿರ್ಬೋದು ಅಥವಾ ಆರ್ಗನ್ ಅಂಗಾಂಗಗಳನ್ನ ದಾನ ಮಾಡುವ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಇದು ಡೆಂಗ್ಯೂನಂತೆ ಹರಡುವಂತ ಚಾನ್ಸ್ ಕೂಡ ಇರುತ್ತೆ. ಹಾಗೆ ಅಫೆಕ್ಟೆಡ್ ರೀಜನ್, ಸೊ ಇದು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಡೆಂಗ್ಯೂ ಅನ್ನೋದು ನಮಗೆ ಹೆಚ್ಚಾಗಿ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ನಲ್ಲಿ ಕಂಡು ಬರುತ್ತೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಗಳಲ್ಲಿ ಹೆಚ್ಚಾಗಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್, ವರ್ಲ್ಡ್ ಆರ್ಗನೈಜೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತ. ಏನಿದು ವರ್ಲ್ಡ್ ಆರ್ಗನೈಜೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತಂದ್ರೆ ಸೊ ಇದು ಒಂದು ಕೂಡ ಒಂದು ರಿಪೋರ್ಟ್ ಇದು. ಓಕೆ, ಸೊ ಇದರ ಕುರಿತು ರಿಪೋರ್ಟ್ ಇದು ಆನ್ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್ ಇಂಟೆಂಡೆಡ್ ಫಾರ್ ಯೂಸ್ ಇನ್ ಅನಿಮಲ್. ಸೊ ಅನಿಮಲ್ಗಳಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ ಬಳಸುವಂತಹ ಆಂಟಿ ಮೈಕ್ರೋಬಿಯಲ್ ಒಂದು ಏಜೆಂಟ್ಸ್ ಗಳ ಕುರಿತಾಗಿರುವಂತಹ ಒಂದು ರಿಪೋರ್ಟ್ ಇದು. ಓಕೆ, ಸೊ ಇದನ್ನ 1924ರಲ್ಲಿ ಏನ್ ಮಾಡಲಾಗತ್ತೆ, ಸೊ ಈ ಒಂದು ವರ್ಲ್ಡ್ ಆರ್ಗನೈಜೇಷನ್ ಫಾರ್ ಅನಿಮಲ್ ಹೆಲ್ತ್ ಅನ್ನೋದನ್ನ 1924ರಲ್ಲಿ ಸೊ ಫೌಂಡ್ ಮಾಡಲಾಗತ್ತೆ. ಹಾಗೆ ಸೊ ಇದು ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಜೇಷನ್ ಆಗಿದೆ, ಅಂದ್ರೆ ಅಂತರ್ ಸರ್ಕಾರಿ ಸಂಸ್ಥೆ. ಏನಿದು ಅಂತರ್ ಸರ್ಕಾರಿ ಸಂಸ್ಥೆ ಅಂತಂದ್ರೆ ಈ ಒಂದು ಸಂಸ್ಥೆನ ಏನ್ ಮಾಡಲಾಗಿರುತ್ತೆ ಅಂತಂದ್ರೆ ಸೊ ಆ ದೇಶಗಳು ಒಂದು ಒಪ್ಪಂದದ ಮೂಲಕ ಏನ್ ಮಾಡಲಾಗಿರುತ್ತೆ, ಇವುಗಳನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಂದ್ರೆ ಬೈ ಟ್ರೀಟಿನ ಏನ್ ಮಾಡಲಾಗುತ್ತೆ, ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಓಕೆ, ಸೊ ಈ ರೀತಿಯ ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಫಾರ್ಮ್ ಮಾಡ್ಕೊಳ್ಬೇಕಂದ್ರೆ ಸೊ ಅಲ್ಲಿ ಕಾಮನ್ ಇಂಟ್ರೆಸ್ಟ್ ಇರಬೇಕು. ಅಂದ್ರೆ ಏನು ಅಂದ್ರೆ ಸೊ ಇಬ್ರು ಒಂದೇ ಸಮಸ್ಯೆನ ಫೇಸ್ ಮಾಡ್ತಾ ಇರಬೇಕು. ಅಂತಹ ಒಂದು ದೇಶಗಳು ಏನ್ ಮಾಡುತ್ತೆ, ಸೊ ಈ ರೀತಿಯ ಒಂದು ಆರ್ಗನೈಸೇಷನ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಇದು ಇದರ ಒಂದು ಉದ್ದೇಶ ಅಂತಂದ್ರೆ ಪ್ರಾಣಿಗಳ ಒಂದು ರೋಗದ ಕುರಿತು ಮಾಹಿತಿಯನ್ನ ಏನ್ ಮಾಡುತ್ತೆ, ಹಂಚಿಕೊಳ್ಳುತ್ತೆ. ಓಕೆ, ಸೊ ಈ ಒಂದು ಆರ್ಗನೈಸೇಷನ್ ಅಲ್ಲಿ ಸುಮಾರು 183 ಕಂಟ್ರಿಗಳಿದೆ. ಅದರಲ್ಲಿ ಭಾರತವು ಕೂಡ ಒಂದಾಗಿದೆ. ಸೊ ಇದರ ಹೆಡ್ ಕ್ವಾರ್ಟರ್ ಅಲ್ಲಿ ಕಂಡು ಬರುತ್ತೆ, ಪ್ಯಾರಿಸ್ ನಲ್ಲಿ ಕಂಡು ಬರುತ್ತೆ. ಎಸ್, ನೆಕ್ಸ್ಟ್ ಟಾಪಿಕ್, ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೆನಿಯಾ ಸಿಂಡ್ರೋಮ್ ಅಂತ. ಓಕೆ, ಸೊ ಇದೇನಂತಂದ್ರೆ ಇದು ಅಸ್ಟ್ರಾಜೆನಿಕ್ ಅನ್ನುವಂತ ಒಂದು ಕೋವಿಡ್ ವ್ಯಾಕ್ಸಿನ್ ಬರುತ್ತೆ. ಓಕೆ, ಸೊ ಈ ಕೋವಿಡ್ ವ್ಯಾಕ್ಸಿನ್ ಯೂಸ್ ಮಾಡೋದ್ರಿಂದ ಸೊ ಒಂದು ಸೈಡ್ ಎಫೆಕ್ಟ್ ಆಗತ್ತೆ. ಓಕೆ, ಆ ಸೈಡ್ ಎಫೆಕ್ಟ್ ಏನ್ ಕರೀತಾರೆ ಇಲ್ಲಿ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೆನಿಯಾ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ, ಎಸ್, ಸೊ ಇವಾಗ ನೋಡೋಣ ಏನಿದು TTS ಅಂತಂದ್ರೆ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇಮ್ಯೂನ್ ಥ್ರೋಂಬೋಟಿಕ್ ಇಂದು ಥ್ರೋಂಬೋಸೈಟೋಪೆನಿಯಾ. ಓಕೆ, ಸೊ ಇದರ ಒಂದು ಫುಲ್ ಫಾರ್ಮ್ ಇದೆ. ಓಕೆ, ಸೊ ನೆಕ್ಸ್ಟ್, ಇಟ್ ಅಕರ್ಸ್ ವೆನ್ ಅ ಪರ್ಸನ್ ಹ್ಯಾಸ್ ಬ್ಲಡ್ ಕ್ಲಾಟ್ ಟುಗೆದರ್ ವಿತ್ ಲೋ ಪ್ಲೇಟ್ಲೆಟ್ ಕೌಂಟ್. ಅಂದ್ರೆ ಸೊ ಯಾವಾಗ ಒಂದು ವ್ಯಕ್ತಿಯಲ್ಲಿ ಲೋ ಪ್ಲೇಟ್ಲೆಟ್ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಇದ್ದಾಗ ಏನಾಗುತ್ತೆ, ಸೊ ಈ ಒಂದು ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಒಂದು ವ್ಯಕ್ತಿಯ ಬ್ರೈನ್ಗೆ ಹಾಗೆ ಅಬ್ಡೋಮೆನ್ ಹಾಗೆ ಲಂಗ್ಸ್ ಅಂಡ್ ಆರ್ಟರಿಗಳಿಗೆ ಏನಾಗುತ್ತೆ, ಇಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್, ನೆಗ್ಲೇರಿಯಾ ಪೌಲೇರಿಯಾ ಅಂತ ಹೇಳಿ. ಓಕೆ, ಸೊ ಇದನ್ನ ಮುಂದೆ ಎನ್ವಿರಾನ್ಮೆಂಟ್ ಬಗ್ಗೆ, ಓಕೆ, ಸೊ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಬಗ್ಗೆ ಹೇಳಿದ್ರು ಕೂಡ. ಸೊ ಈ ಒಂದು ಟಾಪಿಕ್ ಬಂದಿತ್ತು. ಸೊ ಇದನ್ನ ನೋಡೋಣ. ಈ ನೆಗ್ಲೇರಿಯಾ ಪೌಲೇರಿಯಾ ಅಂತಂದ್ರೆ ಸೊ ಇತ್ತೀಚೆಗೆ ಈ ಒಂದು ಕೇರಳದಲ್ಲಿ ಗರ್ಲ್ ಫ್ರಮ್ ಮಲ್ಲಪುರಂ, ಓಕೆ, ಕೇರಳದ ಒಂದು ಮಲ್ಲಪುರಂ ಅನ್ನುವಂಥ ಒಂದು ವಿಲೇಜ್ ನಿಂದ ಏನಾಗಿದೆ ಅಂತಂದ್ರೆ ಒಂದು ಹುಡುಗಿಯ ಡೆತ್ ಆಗಿದೆ. ಓಕೆ, ಅದಕ್ಕೆ ಕಾರಣ ಅಂತಂದ್ರೆ ಸೊ ಈ ಒಂದು ನೆಗ್ಲೇರಿಯಾ ಪೌಲೇರಿಯಾ ಅನ್ನುವಂಥ ಒಂದು ಇನ್ಫೆಕ್ಷನ್ ಇಂದ ಆ ಹುಡುಗಿ ಡೆತ್ ಆಗಿರುವಂಥದ್ದು. ಸೊ ಇದು ಏನಂತಂದ್ರೆ ಇಟ್ ಈಸ್ ಅನ್ ಅಮೀಬಾ. ನೆಗ್ಲೇರಿಯಾ ಪೌಲೇರಿಯಾ ಅನ್ನುವಂಥದ್ದು ಅಮೀಬಾ ಆಗಿದೆ. ಸೊ ಇದೇನಾಗುತ್ತೆ ಅಂತಂದ್ರೆ ಇದರಲ್ಲಿ ಕಂಡು ಬರುತ್ತೆ ಮಣ್ಣಿನಲ್ಲಿ, ಸಾಯಿಲ್ ಹಾಗೆ ವಾರ್ಮ್ ಫ್ರೆಶ್ ವಾಟರ್ಗಳಲ್ಲಿ, ಲೇಕ್ಗಳಲ್ಲಿ ಹಾಗೆ ರಿವರ್ಸ್ ಅಂಡ್ ಹಾಟ್ ಸ್ಪ್ರಿಂಗ್ಗಳಲ್ಲಿ ಸೊ ಈ ರೀತಿ ಒಂದು ಅಮೀಬಾ ಕಂಡು ಬರುತ್ತೆ. ಓಕೆ, ಸೊ ಈ ಅಮೀಬಾಕ್ಕೆ ಬ್ರೇನ್ ಈಟಿಂಗ್ ಅಮೀಬಾ ಅಂತ ಕೂಡ ಕರೀತಾರೆ. ಓಕೆ, ಯಾಕಂತಂದ್ರೆ ಇದು ಬ್ರೇನ್ಗೆ ಡ್ಯಾಮೇಜ್ ಅನ್ನು ಮಾಡುತ್ತೆ. ಸೊ ಇದರಿಂದ ಬರೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಆಲ್ವೇಸ್ ಕಟಲ್ ಅಂತಂದ್ರೆ ಸಾವಿನ ಒಂದು ಚಾನ್ಸಸ್ ತುಂಬಾ ಹೈ ಇರುತ್ತೆ. ನೆಕ್ಸ್ಟ್ ಟಾಪಿಕ್, EPA ಅಕ್ವಾರಿಡ್ ನ್ಯೂಕ್ಲಿಯೋಶೇರ್ ಅಂತ. ಸೊ ಏನಿದೆ ಅಂತಂದ್ರೆ EPA ಅಕ್ವಾರಿಡ್
ಮಿಟಿಯೋರ್ ಅಂತಂದ್ರೆ ಇದು ಬೆಳಗ್ಗೆ ಆರಂಭದಲ್ಲಿ ಏನಿರುತ್ತೆ ಟ್ಯೂಬ್ನಲ್ಲಿ ಇರತ್ತಂತ ತೆಗಿತಾರೆ. ಫಸ್ಟ್ ಭಾಗ ಈ ಮಿಟಿಯೋರ್ ಅಂತ ಏನಂತ ತಿಳ್ಕೊಳ್ಳೋಣ. ಸೊ ಇದು ಒಂದು ರೀತಿ ಉಲ್ಕ್ ಇದು. ಓಕೆ, ಮಿಟಿಯೋರ್ ಅಂತ ಕನ್ನಡದಲ್ಲಿ ಉಲ್ಕ್ ಅಂತ ಕರಿತೀವಿ. ಸೊ ಈ ಒಂದು ಇಮೇಜ್ ಅಲ್ಲಿ ನೀವು ನೋಡ್ಬೋದು. ಎಸ್, ಈ ರೀತಿ ಇದೆ ನೋಡಿ, ಆ ಮಿಟಿಯೋರ್ ಅಂತಾರೆ ಉಲ್ಕ್ ಅಂತ. ಓಕೆ, ಸೊ ಇಲ್ಲಿ ಮಿಟಿಯೋರ್ ಅಂತಂದ್ರೆ ಆರ್ ಸ್ಪೇಸ್ ರಾಕ್ಸ್ ಅಂದ್ರೆ ಬಾಹ್ಯಾಕಾಶದಿಂದ ಬೀಳುವಂತದ್ದು ಒಂದು ಕಲ್ಲುಗಳು. ಓಕೆ, that enters earth atmosphere burning and causing stick of light ಅಂತ. ಓಕೆ, ಸೊ ಇದೇನಾಗತ್ತೆ ಅಂತಂದ್ರೆ, ಸೊ ಇದು ಒಂದು ರೀತಿ ಉರಿತಾ ಬರುತ್ತೆ. ಓಕೆ, ಈ ರೀತಿ ಒಂದು ಕಲ್ಲು ಏನಂದ್ರೆ ತುಂಬಾ ಹಾಟ್ ಆಗಿರುತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ ಭೂಮಿಗೆ ಅಪ್ಪಳಿಸುತ್ತೆ. ಓಕೆ, ಸೊ ಇದರಿಂದ ಕೆಲವೊಂದು ಭೂಮಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಸೊ ಇಲ್ಲಿ ಅದು ಆ ವೇಗದಲ್ಲಿ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಭೂಮಿಯಲ್ಲಿ ಕುಳಿಗಳು ಉಂಟಾಗತ್ತೆ, ಕ್ರಾಟರ್ಗಳು ಉಂಟಾಗತ್ತೆ. ಸೊ ಇದೇನಾಗುತ್ತೆ, ಉರಿತಾ ಬಂದಾಗ ಬೆಳಕಿನ ರೂಪದಲ್ಲಿ ಇರುತ್ತೆ. ಮಿಟಿಯೋರ್ಸ್ ಕಮ್ ಫ್ರಮ್ ಲೆಫ್ಟ್ ಓವರ್ ಕಾಮೆಟಿಕ್ ಪಾರ್ಟಿಕಲ್ಸ್. ಸೊ ಇಲ್ಲಿ ಧೂಮಕೇತು ಅಂತ ಬರುತ್ತೆ. ಓಕೆ, ಆ ಧೂಮಕೇತುನ ಒಂದು ಕಣಗಳಿವೆ. ಓಕೆ, ಸೊ ಇಟಿ ಅಕ್ವಾರಿಡ್ ಮಿಟಿಯೋರ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ, ಇಟ್ ಅಕರ್ಸ್ ವೆನ್ ಅರ್ತ್ ಪಾಸಸ್ ಥ್ರೂ ದಿ ಆರ್ಬಿಟಲ್ ಪ್ಲೇನ್ ಆಫ್ ಹ್ಯಾಲೆಸ್ ಕಾಮೆಟ್ ಅಂತ ಬರುತ್ತೆ. ಸೊ ಹ್ಯಾಲೆ ಅನ್ನುವಂಥ ಧೂಮಕೇತುವಿನ ಒಂದು ಆರ್ಬಿಟ್ ನ ಪಾಸ್ ಮಾಡಬೇಕಿದ್ರೆ ಭೂಮಿ, ಸೊ ಅವಾಗ ಏನಾಗುತ್ತೆ, ಸೊ ಈ ರೀತಿ ಒಂದು ಇನ್ಸಿಡೆಂಟ್ಗಳು ಕಂಡುಬರುತ್ತೆ. ಅಂದ್ರೆ ಈ ಏನಾಗುತ್ತೆ, ಇದು ಈ ಮಿಟಿಯೋರ್ ಅನ್ನೋದು ಏನಾಗುತ್ತೆ ಭೂಮಿಗೆ ಅಪ್ಪಳಿಸುತ್ತೆ. ಸೊ ಇದು ಅಬೌಟ್ ವಿಚ್ ಟೇಕ್ಸ್ ಅಬೌಟ್ 76 years ಟು ಆರ್ಬಿಟ್ ದ ಸನ್. ಅಂದ್ರೆ ಸೊ ಈ ಒಂದು ಹ್ಯಾಲೆ ಕಾಮೆಟ್ ಅನ್ನೋದ್ರಿಂದ ಅಥವಾ ಈ ಧೂಮಕೇತು ಸೂರ್ಯನ ಕಕ್ಷೆನ ಸುತ್ತಲಿಕ್ಕೆ 76 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಇದು ಹೆಚ್ಚಾಗಿ ಏನಾಗುತ್ತೆ, ಹೈ ಸ್ಪೀಡ್ ಅಥವಾ ಅತಿ ಒಂದು ಹೆಚ್ಚಿನ ವೇಗವನ್ನು ಹೊಂದಿರುತ್ತೆ. ಸೊ ಇದನ್ನ ನಾವು ಎಲ್ಲಿಂದ ನೋಡ್ಬೋದು ಅಂತಂದ್ರೆ ಸೌದರ್ನ್ ಹೆಮಿಸ್ಫಿಯರ್ ಇಂದ ಇದೇನಾಗುತ್ತೆ, ಸೊ ನಮಗೆ ಕಣ್ಣಿಂದ ಕಾಣುತ್ತೆ, ಬರಿಗಣ್ಣಿಂದ ನೋಡ್ಬೋದು ಇದನ್ನ ನಾವು. ಬಟ್ ಡೇಟ್ ಅಂತಂದ್ರೆ ಇಲ್ಲಿ 76 ವರ್ಷಗಳಿಗೊಮ್ಮೆ ಸೊ ಇದು ಕಾಣಿಸ್ಕೊಳ್ಳುತ್ತೆ. Yes. Now let us see the next topic. Lunar Polar Exploration Mission ಅಂತ ಅವ್ರ ಶಾರ್ಟ್ ಆಗಿದ್ರೆ ಲೂಪೆಕ್ಸ್ ಅಂತ ಕರೀತಾರೆ. ಸೊ ಇದು ಏನಂತಂದ್ರೆ ಒಂದು ಲೂನಾರ್ ಮಿಷನ್. ಇದು ಅಂದ್ರೆ ಚಂದ್ರನ ಕುರಿತಾಗಿರುವಂತ ಅಥವಾ ಚಂದ್ರನ ಅಧ್ಯಯನ ಮಾಡುವಂತ ಒಂದು ಮಿಷನ್ ಇದು. ಸೊ ಇದನ್ನ ಇಂಡಿಯಾ ಮತ್ತು ಜಪಾನ್ ಅವರು ಏನ್ ಮಾಡಿದ್ದಾರೆ, ಜಂಟಿಯಾಗಿ ಈ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಓಕೆ, ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಎಕ್ಸ್ಪ್ಲೋರಿಂಗ್ ಮೂನ್ ಫಾರ್ ವಾಟರ್ ಅಂಡ್ ಅದರ್ ರಿಸೋರ್ಸಸ್. ಅಂದ್ರೆ ಚಂದ್ರನಲ್ಲಿ ನೀರಿನ ಅಂಶವನ್ನ ತಿಳ್ಕೊಳ್ಳಿಕ್ಕೆ, ಹಾಗೆ ಅಲ್ಲಿ ಯಾವ್ದಾದ್ರು ರಿಸೋರ್ಸ್ಗಳಿದ್ರೆ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಈ ಒಂದು ಮಿಷನ್ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಮಿಷನ್ ನ ಬಿಲ್ಡ್ ಮಾಡ್ಲಿಕ್ಕೆ ಯಾವೆಲ್ಲ ಒಂದು ಕಂಟ್ರಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತಂದ್ರೆ ಜಪಾನೀಸ್ ಸ್ಪೇಸ್ ಏಜೆನ್ಸಿ, ಓಕೆ, ಜಾಕ್ಸಾ ಅಂತ ಹೇಳಿ. ಸೊ ನಮ್ಮ ಇಂಡಿಯನ್ ಸ್ಪೇಸ್ ಏಜೆನ್ಸಿ ಯಾವ್ದಾಗಿದೆ, ಇಸ್ರೋ ಅಲ್ವಾ. ಸೊ ಅಲ್ಲಿ ಜಾಕ್ಸಾ ಅಂತ ಬರುತ್ತೆ, ಜಪಾನೀಸ್ ಸ್ಪೇಸ್ ಏಜೆನ್ಸಿ ಅಂತ. ಸೊ ಇಲ್ಲಿ ಈ ಜಪಾನೀಸ್ ಸ್ಪೇಸ್ ಏಜೆನ್ಸಿ ಅವರು ಏನ್ ಬಿಲ್ಡ್ ಮಾಡಿದ್ದಾರೆ, ಲೂನಾರ್ ರೋವರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ನೀವು ಚಂದ್ರಯಾನ 3 ಅನ್ನ ನೋಡಿದ್ರೆ, ಸೊ ಅದರಲ್ಲಿ ಮೇನ್ ಕಾಂಪೋನೆಂಟ್ಸ್ ಏನಂತಂದ್ರೆ, ಸೊ ಒಂದ್ ರೀತಿ ಈ ರೀತಿ ಇರುತ್ತೆ ಅದು. ಓಕೆ, ಸೊ ಇಲ್ಲಿ ಲೂನಾರ್ ಅನ್ನೋದು ಇರುತ್ತೆ. ಸೊ ದಿಸ್ ಇಸ್ ದ ಔಟರ್. ಓಕೆ, ದಿಸ್ ಇಸ್ ದ ಲ್ಯಾಂಡರ್. ಅಂಡ್ ಇಲ್ಲಿ ಏನಿರುತ್ತೆ, ಇದ್ರೊಳಗಡೆ ಒಂದು ರೋಬೋಟ್ ತರ ಇರುತ್ತೆ. ಓಕೆ, ಒಂದು ವೆಹಿಕಲ್ ತರ ಇರುತ್ತೆ. ಅದು ಏನಾಗುತ್ತೆ, ಇದ್ರ ಮೂಲಕ ಇಳಿದು ಚಂದ್ರನ ಮೇಲೆ ಏನಾಗುತ್ತೆ, ಸೊ ಮೂವ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಸೊ ಇದಕ್ಕೆ ರೋವರ್ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಈ ಒಂದು ರೋವರ್ ಅನ್ನ ಯಾರು ಬಿಲ್ಡ್ ಮಾಡಿದ್ದಾರೆ, ಸೊ ಈ ಜಪಾನ್ ಅವರು ಬಿಲ್ಡ್ ಮಾಡಿದ್ದಾರೆ. ಹಾಗೆ ಇಸ್ರೋದವರು ಈ ಒಂದು ಲ್ಯಾಂಡರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಬ್ಸರ್ವೇಷನ್, ಓಕೆ, ಆ ಚಂದ್ರ ಅಂದ್ರೆ ಇದನ್ನ ಈಗೇನ್ ರೋವರ್ ಮೂವ್ ಆಗ್ತಾ ಇರುತ್ತಲ್ವಾ, ಅಥವಾ ಈ ಚಂದ್ರನ ಒಂದು ಸರ್ಫೇಸ್ ಅನ್ನ ಅಬ್ಸರ್ವ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಯಾರು ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ನಾಸಾ ಮತ್ತು ಯುರೋಪಿಯನ್ ಏಜೆನ್ಸಿ ಅವರು ಅದನ್ನ ಬಿಲ್ಡ್ ಮಾಡಿದ್ದಾರೆ. ಎಸ್, ನಾವು ಲೆಟ್ ಅಸ್ ಸಿ ನೆಕ್ಸ್ಟ್ ಟಾಪಿಕ್, ಹೈ ಎನರ್ಜಿ ಫೋಟಾನ್ ಸೋರ್ಸ್ ಅಂತ. ಓಕೆ, ಸೊ ಏನಿದು ಹೈ ಎನರ್ಜಿ ಫೋಟಾನ್ ಸೋರ್ಸ್ ಅಂತಂದ್ರೆ ಇದನ್ನ ಚೀನಾದವರು ಏನ್ ಮಾಡಿದ್ದಾರೆ, ಬಿಲ್ಡ್ ಅನ್ನ ಮಾಡಿದ್ದಾರೆ. ಓಕೆ, ಎಸ್, ದಿಸ್ ವಿಲ್ ಪುಟ್ ಚೀನಾ ಅಮಾಂಗ್ ದ ಫ್ಯೂ ಕಂಟ್ರೀಸ್ ದಟ್ ಹ್ಯಾವ್
ಫೋರ್ತ್ ಜನರೇಷನ್ ಸಿಂಕ್ರೋಟ್ರಾನ್ ಲೈಟ್ ಸೋರ್ಸಸ್ ಅಂತ. ಸೊ ಈ ರೀತಿಯ ಒಂದು ಸಿಂಕ್ರೋಟ್ರಾನ್ ಲೈಟ್ ಸೋರ್ಸಸ್ ಅನ್ನು ಬಿಲ್ಡ್ ಮಾಡಿದ 4ನೇ ದೇಶವಾಗಿ ಚೈನಾ ಕಾಣಬರುತ್ತೆ. ಮೊದಲ 3 ದೇಶಗಳು ಅಂತಂದ್ರೆ ಇಲ್ಲಿ ಸ್ವೀಡನ್, ಬ್ರೆಜಿಲ್, ಫ್ರಾನ್ಸ್ ಆಗಿದೆ. ಓಕೆ, ಫಸ್ಟ್ ಇವಾಗ ಈ ಒಂದು ಸಿಂಕ್ರೋನೋಟ್ರಾನ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ ಸಿಂಕ್ರೋನೋಟ್ರಾನ್ ಅಂತಂದ್ರೆ, ಸೊ ಇಲ್ಲಿ ನೀವು ಈ ಒಂದು ಇಮೇಜ್ ಅಲ್ಲಿ ನೋಡ್ಬೋದು. ಸೊ ಈ ರೀತಿ ಒಂದು ಡೋಮ್ ಆಕಾರದ ರಚನೆ ಇರುತ್ತೆ. ಓಕೆ, ಎಸ್ ಎಸ್. ಸೊ ಹಿಯರ್ ಫಸ್ಟ್ ಬ್ರೈಟೆಸ್ಟ್ ಸಿಂಕ್ರೋಟ್ರಾನ್ ಎಕ್ಸ್ರೇಸ್ ಇನ್ ಏಷ್ಯಾ. ಸೊ ಇದು ಏಷ್ಯಾದ ಮೊದಲ ಒಂದು ಬ್ರೈಟೆಸ್ಟ್ ಸಿಂಕ್ರೋಟ್ರಾನ್ ಆಗಿದೆ. ಓಕೆ, ಸೊ ಹಿಯರ್ ಸಿಂಕ್ರೋಟ್ರಾನ್ಸ್ ಅಂತಂದ್ರೆ a type of circular particle accelerator use electricity to produce intense beam of light. ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಅದೇನ್ ಮಾಡತ್ತಂದ್ರೆ ಅತಿ ಹೆಚ್ಚಿನ ಒಂದು ರೇಡಿಯೇಷನ್ ಬೆಳಕನ್ನ ಎಮಿಟ್ ಮಾಡುತ್ತೆ. ಓಕೆ, ಸೊ ಅದರ ಒಂದು ತೀವ್ರತೆ ಎಷ್ಟಿರುತ್ತಂದ್ರೆ ಸೂರ್ಯ ಒಂದು ಬ್ರೈಟರ್ ದನ್ ದ ಸನ್, ಸೂರ್ಯನಕ್ಕಿಂತ ಏನಾಗಿರುತ್ತೆ ಅದು ಪ್ರಖರವಾಗಿರುತ್ತೆ ಆ ಒಂದು ಲೈಟ್. ಸೊ ಇದರ ಒಂದು ಬೆನಿಫಿಟ್ಸ್ ಏನಂತಂದ್ರೆ ದಿ ಹೆಲ್ಪ್ ರಿಸರ್ಚರ್ಸ್, ಸಂಶೋಧಕರಿಗೆ. ಸೊ ಇದು ಏನಾಗುತ್ತೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮ್ಯಾಟರ್ ಇನ್ ದ ಡೈಮೆನ್ಷನ್ ಆಫ್ ಸ್ಪೇಸ್. ಸೊ ಇದು ಬಾಹ್ಯಾಕಾಶದ ಕುರಿತು. ಓಕೆ, ಹಾಗೆ ಟೈಮ್ ಆಗಿರ್ಬೋದು, ಎನರ್ಜಿ, ಅದ್ರ ಟ್ರಾವೆಲ್ ಆಫ್ ಮಾಲಿಕ್ಯೂಲ್ಗಳ ಒಂದು ಲೆವೆಲ್ಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಸೊ ಇದು ನಮಗೆ ಹೆಲ್ಪ್ ಆಗುತ್ತೆ. ಎಸ್. ಸೊ ಇಂಡಿಯನ್ ಅವರು ಕೂಡ ಏನ್ ಮಾಡಿದ್ದಾರೆ, ಈ ರೀತಿ ಒಂದು ಸಿಂಕ್ರೋಟ್ರಾನ್ಸ್ ಡೆವಲಪ್ ಮಾಡಿದ್ದಾರೆ. ಅದರ ಹೆಸರು ಇಂಡಸ್ 1 ವಾಸ್ ದ ಇಂಡಿಯಾ ಫಸ್ಟ್ ಸಿಂಕ್ರೋಟ್ರಾನ್ ಆಗಿದೆ. ನೆಕ್ಸ್ಟ್ ಭೀಷ್ಮ್ ಪೋರ್ಟಬಲ್ ಕ್ಯೂಬ್ಸ್ ಅಂತ. ಸೊ ಇದ್ರಲ್ಲಿ ಏನಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಅವರು ಇದನ್ನ ಏನ್ ಮಾಡಿದ್ದಾರೆ, ಟೆಸ್ಟ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಇದು ಒಂದು ಏನಂತಂದ್ರೆ ಇದು ಇಂಡಿಜಿನಿಯಸ್ ಮೊಬೈಲ್ ಹಾಸ್ಪಿಟಲ್, ಅಂದ್ರೆ ಇದನ್ನ ದೇಶೀಯವಾಗಿ ತಯಾರಿಸಿದಂತ ಒಂದು ಮೊಬೈಲ್ ಹಾಸ್ಪಿಟಲ್ ಅಂತಂದ್ರೆ ಏನಿದು, ಸೊ ಈ ಒಂದು ಹಾಸ್ಪಿಟಲ್ ಸಿಸ್ಟಮ್ನ ನೀವು ಸೊ ಇದನ್ನ ಮೂವ್ ಮಾಡ್ಬೋದು. ಓಕೆ, ಸೊ ಹಿಯರ್ ಅಬೌಟ್ ಭೀಷ್ಮ ಪೋರ್ಟಬಲ್ ಕ್ಯೂಬ್ಸ್ ಅಂತ. ಎಸ್. ಸೊ ಇಟ್ ಕನ್ಸಿಸ್ಟ್ ಆಫ್ 72 ಕ್ಯೂಬ್ಸ್, ಅಡ್ವಾನ್ಸ್ಡ್ ಮೆಡಿಕಲ್ ಇಕ್ವಿಪ್ಮೆಂಟ್ ವಿಚ್ ಆರ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ಡ್ ಅಂತ. ಸೊ ಈ ಒಂದು ಹಾಸ್ಪಿಟಲ್ ಅತ್ಯಾಧುನಿಕ ಒಂದು ಏನಿರುತ್ತೆ ಅಂದ್ರೆ ಹೆಲ್ತ್ ಫೆಸಿಲಿಟಿ, ಓಕೆ, ಅಥವಾ ವೈದ್ಯಕೀಯ ಒಂದು ಏನಿರುತ್ತೆ ಅಲ್ಲಿ ಸಲಕರಣೆ ಇರುತ್ತೆ. ಸೊ ಇದಿಷ್ಟು. ಎಸ್. ನೆಕ್ಸ್ಟ್ ಟಾಪಿಕ್ ಸಾಯಿಲ್ ನೇಲಿಂಗ್ ಅಂತ. ಸಾಯಿಲ್ ನೇಲಿಂಗ್ ಅಂತಂದ್ರೆ ಕನ್ನಡದಲ್ಲಿ ಭೂ ಕುಸಿತ ತಡೆಗಟ್ಟುವಿಕೆ ಅಂತ ಕರಿತೀವಿ. ಓಕೆ, ಸೊ ಏನಿದು ಯಾಕೆ ಎಲ್ಲಿದೆ ಅಂತಂದ್ರೆ ಇದು ಇತ್ತೀಚೆಗೆ ತಮಿಳುನಾಡು ಈಸ್ ಯೂಸಿಂಗ್ ಸಾಯಿಲ್ ನೇಲಿಂಗ್ ಟು ಎನ್ಶ್ಯೂರ್ ದಿ ಸ್ಟೆಬಿಲೈಸೇಷನ್ ಆಫ್ ಸ್ಲೋಪ್ಸ್ ಅರೌಂಡ್ ದ ನೀಲಗಿರಿ ಮೇಜರ್ ರೋಡ್ಸ್. ಸೊ ಇಲ್ಲಿ ಈ ನೀಲಗಿರಿ ಪರ್ವತಗಳು ಎಲ್ಲಿ ಕಂಡು ಬರುತ್ತೆ, ಇದು ನೀಲಗಿರಿ. ಸೊ ಇಲ್ಲಿ ತಮಿಳುನಾಡು ಕೊಟ್ಟಿದ್ದಾರೆ. ಸೊ ಅದರ 2 ಸ್ಟೇಟ್ ಅಂದ್ರೆ ಕೇರಳ ಮತ್ತು ತಮಿಳುನಾಡಲ್ಲಿ ಕಂಡುಬರುತ್ತೆ. ಓಕೆ, ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಏನಾಗುತ್ತೆ, ಸೊ ಈ ರೀತಿ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕಂಡು ಬರುತ್ತೆ. ಓಕೆ, ಸೊ ಆ ಒಂದು ಬೆಟ್ಟಗಳ ತುದಿಯಲ್ಲಿರುವ, ಓಕೆ, ಅದಕ್ಕೆ ಸಮೀಪ ಹೊಂದಿಕೊಂಡಿರುವಂತಹ ರೋಡ್ಗಳಲ್ಲಿ ಸೊ ಏನಾಗ್ತಾ ಇದೆ, ಇಲ್ಲಿ ಭೂ ಕುಸಿತ ಉಂಟಾಗ್ತಾ ಇದೆ. ಓಕೆ, ಅದನ್ನ ತಡೆಗಟ್ಟಲಿಕ್ಕೆ ಸೊ ಈ ಸಾಯಿಲ್ ನೇಲಿಂಗ್ ಅಂತ ಒಂದು ವ್ಯವಸ್ಥೆ ತಂದಿದ್ದಾರೆ. ಓಕೆ, ಸೊ ಇದು ಸಾಯಿಲ್ ನೇಲಿಂಗ್ ಅಂತಂದ್ರೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರುತ್ತಂತಂದ್ರೆ ಇಟ್ ಇಸ್ ಅ ಜಿಯೋ ಟೆಕ್ನಿಕಲ್ ಎಂಜಿನಿಯರಿಂಗ್ ಟೆಕ್ನಿಕ್ that involves insertion of reinforcing elements into the soil in a specified area to strengthen it. ಅಂದ್ರೆ ಆ ಒಂದು ನೆಲವನ್ನ, ಓಕೆ, ಆ ಮಣ್ಣನ್ನ ಬಂದಿಯಾಗಿ ಹಿಡಿದುಕೊಳ್ಳುವಂತೆ, ಮತ್ತೆ ಅಂದ್ರೆ ಆ ಮಣ್ಣು ಕುಸಿತವಾಗದಂತೆ ತಡೆಗಟ್ಟಲಿಕ್ಕೆ ಸೊ ಇಲ್ಲಿ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ. ಆದ್ರೆ ಸೊ ಇಲ್ಲಿ ಏನ್ ಮಾಡ್ತಾರೆ, ಹೈಡ್ರೋಸೀಡಿಂಗ್ ಅಂತ ಬರುತ್ತೆ. ಏನಿದು ಹೈಡ್ರೋಸೀಡಿಂಗ್ ಅಂತಂದ್ರೆ ಆ ಒಂದು ಮಣ್ಣಿನಲ್ಲಿ ಸೀಡ್ಸ್ ಗಳನ್ನ, ಹಾಗೆ ಫರ್ಟಿಲೈಸರ್ ಗಳನ್ನ, ಹಾಗೆ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂಡ್ ವಾಟರ್ ಸೊ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಮಣ್ಣಿನಲ್ಲಿ ಸೊ ಅವುಗಳನ್ನ ಹೂಳ್ತಾರೆ. ಓಕೆ, ಸೊ ಅದೇನಾಗತ್ತೆ ಅವಾಗ, ಸೊ ಈ ಒಂದು ಸೀಡ್ಗಳು ಬೆಳೆದ ನಂತರ ಏನಾಗುತ್ತೆ, ಗ್ರಾಸ್ ಆಗಿ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಪ್ಲಾಂಟ್ಗಳು ಏನಾಗುತ್ತೆ, ಡೆವಲಪ್ ಆಗುತ್ತೆ. ಓಕೆ, ಸೊ ಅವಾಗ ಆ ಒಂದು ಪ್ಲಾಂಟ್ ನ ಬೇರುಗಳು ಏನ್ ಮಾಡುತ್ತೆ, ಆ ಮಣ್ಣನ್ನ ಸೊ ಬಿಗಿಯಾಗಿ ಹಿಡಿದುಕೊಳ್ಳುತ್ತೆ. ಓಕೆ, ಸೊ ಅವಾಗ ಎಷ್ಟೇ ಒಂದು ಮಳೆ ಬಂದ್ರೂ ಕೂಡ ಸೊ ಆ ಮಣ್ಣು ಏನಾಗೋದಿಲ್ಲ, ಅವಾಗ ಕೊಚ್ಕೊಂಡು ಹೋಗೋದಿಲ್ಲ, ಅಥವಾ ಅಲ್ಲಿ ಯಾವುದೇ ರೀತಿಯ ಒಂದು ಭೂ ಕುಸಿತ ಅನ್ನೋದು ಕಂಡು ಬರೋದಿಲ್ಲ.
ಸೊ ಇಲ್ಲಿ ನಾವು ಏನಂತಂದ್ರೆ ಈ ರೀತಿ ಒಂದು ಟಾಪಿಕ್ಸ್ ನಾವು ಎಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತಂದ್ರೆ ಇಲ್ಲಿ ಸಾಯಿಲ್ ಎರೋಜನ್ ಅಂತ ಬರುತ್ತೆ, ಮಣ್ಣಿನ ಸವಕಳಿ ಅಥವಾ ಸವೆತ ಅಂತ ಕರಿತೀವಿ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ರಲ್ಲಿ ನಾವು ಈ ಒಂದು ಸಾಯಿಲ್ ನೇಲಿಂಗ್ ಟೆಕ್ನಿಕ್ ಅನ್ನ ಏನ್ ಮಾಡ್ಬೋದು ಅಲ್ಲಿ ಉದಾಹರಣೆಯಾಗಿ ಬಳಸಬಹುದು. ನೆಕ್ಸ್ಟ್ ಟಾಪಿಕ್ ಗೋಲ್ಡಿನ್ ಅಂತ. ಏನಿದೆ ಗೋಲ್ಡಿನ್ ಅಂತಂದ್ರೆ, ಸೊ ಹಿಯರ್ ಸೈಂಟಿಸ್ಟ್ ಹ್ಯಾವ್ ಡೆವಲಪ್ ಅ ಶೀಟ್ ಆಫ್ ಗೋಲ್ಡ್ ಕಾಲ್ಡ್ ಗೋಲ್ಡಿನ್. ಇದು ಒಂದು ರೀತಿ ಶೀಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಶೀಟ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡಿದ್ದಾರೆ ಈ ಸೈಂಟಿಸ್ಟ್ ಅವರು ಡೆವಲಪ್ ಮಾಡಿದ್ದಾರೆ. ಏನಿದೆ ಗೋಲ್ಡಿನ್ ಅಂತಂದ್ರೆ ಕ್ರಿಯೇಟೆಡ್ ಬೈ ಸ್ಯಾಂಡ್ವಿಚಿಂಗ್ ಸಿಲಿಕಾನ್. ಸೊ ಇಲ್ಲಿ ಒಂದು ಸಿಲಿಕಾನ್ ಇರುತ್ತೆ. ಈ ಸಿಲಿಕಾನ್ ಅನ್ನ ಟಿಟಾನಿಯಂ, ದಿಸ್ ಇಸ್ ದ ಸಿಲಿಕಾನ್, ಹಿಯರ್ ಟಿಟಾನಿಯಂ ಅಂಡ್ ಕಾರ್ಬೈಡ್ ಲೇಯರ್. ಸೊ ಇವುಗಳ ಮಧ್ಯೆ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇದನ್ನ ಸ್ಯಾಂಡ್ವಿಚ್ ಅಂದ್ರೆ ಇದನ್ನ ಮಧ್ಯದಲ್ಲಿ ಹತ್ತಿರ್ತಾರೆ. ಇದನ್ನ ಮೇಲೆ ಒಂದು ಕೋಟಿಂಗ್ ಅಲ್ಲಿ ಟೈಟಾನಿಯಂ ಇರುತ್ತೆ, ಅದ್ರ ಕೆಳಗಡೆ ಸಿಲಿಕಾನ್ ಇರುತ್ತೆ. ಸೊ ಅದರ ನೆಕ್ಸ್ಟ್ ಲೇಯರ್ ಅಲ್ಲಿ ಈ ಕಾರ್ಬೈಡ್ ಲೇಯರ್ಸ್ ಇರುತ್ತೆ. ಸೊ ಇದರ ಒಂದು ಗಾತ್ರ ಎಷ್ಟಿರುತ್ತೆ 100 ನ್ಯಾನೋ ಮೀಟರ್ಸ್ನಷ್ಟು ದಪ್ಪವಾಗಿರುತ್ತೆ. ಸೊ ಇದರ ಒಂದು ಅಪ್ಲಿಕೇಶನ್ ಅನ್ನೋದಾದ್ರೆ, ಸೊ ಈ ರೀತಿಯ ಒಂದು ಗೋಲ್ಡಿನ ಎಲ್ಲಿ ಬಳಸ್ತಾರೆ ಅಂತಂದ್ರೆ ಕ್ಯಾಟಲಿಸ್ಟ್ ಇಂದ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, ಅಂದ್ರೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಕ್ಯಾಟಲಿಸ್ಟ್ ಗಳಾಗಿ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಸೇಷನ್, ಸೊ ಅಂದ್ರೆ ಇದನ್ನ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ, ಹಾಗೆ ಹೈಡ್ರೋಜನ್ ಜನರೇಷನ್ ಅಂಡ್ ವಾಟರ್ ಪ್ಯೂರಿಫಿಕೇಶನ್ ಇದರಲ್ಲಿ ಏನ್ ಮಾಡ್ತಾರೆ, ಸೊ ಈ ಗೋಲ್ಡಿನ ಬಳಸ್ಕೊಳ್ತಾರೆ. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಪ್ಲಿಕೇಶನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಂಟ್ ನಲ್ಲಿ ನಮಗೆ ಅಪ್ಲಿಕೇಶನ್ ಕೇಳಿರ್ತಾರೆ. ಸೊ ಇದನ್ನೆಲ್ಲ ಈ ಒಂದು ಗೋಲ್ಡನ್ನ ಇಲ್ಲಿ ಬಳಸ್ಕೊಳ್ಬೋದು ಅಂತ. ಸೊ ಇಲ್ಲಿ ನಮಗೆ ವಾಟರ್ ಪ್ಯೂರಿಫಿಕೇಶನ್ಗೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ AI ಏಜೆಂಟ್ಸ್ ಅಂತ. ಓಕೆ, ಏನಿದೆ AI ಏಜೆಂಟ್ಸ್ ಅಂತಂದ್ರೆ, ಸೊ AI ಏಜೆಂಟ್ಸ್ ಲೈಕ್ GPT by OpenAI and Project Astra by Google are believed to be far superior to conventional voice assistants such as Alexa, Siri and Google Assistant ಅಂತ. ಅಂದ್ರೆ ಸೊ ಈ AI ಏಜೆಂಟ್ಸ್ ಅಂದ್ರೆ ಇಲ್ಲಿ GPT. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ, OpenAI ಅವರು. ಹಾಗೆ ಪ್ರಾಜೆಕ್ಟ್ ಅಸ್ಟ್ರಾವನ್ನ ಸೊ ಗೂಗಲ್ ಅವರು ಏನ್ ಮಾಡಿದ್ದಾರೆ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಇದು ಏನಂತಂದ್ರೆ, ಸೊ ಇಲ್ಲಿ ನಮ್ದು ಕನ್ವೆನ್ಷನಲ್ ವಾಯ್ಸ್ ಅಸಿಸ್ಟೆಂಟ್ ಅಂದ್ರೆ ವಾಯ್ಸ್ ಅಸಿಸ್ಟೆಂಟ್ ಅಂದ್ರೆ, ಸೊ ನೀವು ಗೂಗಲ್ ಅಸಿಸ್ಟೆಂಟ್ ಅಂತ ನೋಡಿದ್ರೆ, ಸೊ ಅಲ್ಲಿ ನೀವು ವಾಯ್ಸ್ ಮೆಸೇಜ್ ಮೂಲಕ ಅಥವಾ ಟೆಕ್ಸ್ಟ್ ಏನಾದ್ರು ಮಾಡಿದ್ರೆ ನಮಗೆ ಅದೇನ್ ಮಾಡುತ್ತೆ, ನಿಮ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಅಂತವುಗಳಲ್ಲಿ ಅಲೆಕ್ಸಾ ಇದೆ, ಸಿರಿ ಇದೆ, ಹಾಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ಇದೆ. ಓಕೆ, ಸೊ ಇದಕ್ಕಿಂತ ಬೆಟರ್ ಆಗಿ ನಮ್ಗೆ ಹೆಚ್ಚಿನ ಒಂದು ಸುಪೀರಿಯರ್ ಒಂದು ಡೇಟಾವನ್ನ ಅಥವಾ ಮಾಹಿತಿಯನ್ನ ಯಾವ ಕೊಡುತ್ತೆ ಅಂತಂದ್ರೆ ಇಲ್ಲಿ, ಸೊ ಈ GPT-4.0 ಅನ್ನುವಂಥದ್ದು. ಓಕೆ, ಸೊ ಇದನ್ನ ಕೇಳ್ಬೋದು ನಮ್ಗೆ ಎಕ್ಸಾಮ್ ಅಲ್ಲಿ. GPT-4.0 ಅನ್ನೋದು ಏನಂತಂದ್ರೆ ಇದು ಒಂದು AI ಏಜೆಂಟ್. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ, OpenAI ಅವರು. ಓಕೆ, ಹಾಗೆ ಪ್ರಾಜೆಕ್ಟ್ ಅಸ್ಟ್ರಾವನ್ನ ಗೂಗಲ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಈ AI ಏಜೆಂಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಅನ್ಲೈಕ್ ಕನ್ವೆನ್ಷನಲ್ ಲ್ಯಾಂಗ್ವೇಜ್ ಮಾಡೆಲ್ ವಿಚ್ ಸೊಲಲಿ ವರ್ಕ್ ಆನ್ ಟೆಕ್ಸ್ಟ್ ಬೇಸ್ಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್. ಅಂದ್ರೆ ಇಲ್ಲಿ ಇದೇನಾಗುತ್ತೆ, ನೀವು ಟೆಕ್ಸ್ಟ್ ಏನಾದ್ರು ಮಾಡಿದ್ರೆ, ಓಕೆ, ಸೊ ಅದು ನಿಮ್ಗೆ ಔಟ್ಪುಟ್ ಆಗಿ ಏನ್ ಕೊಡುತ್ತೆ, ಸೊ ನಿಮ್ಗೆ ಮಾಹಿತಿಯನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಎಂಡೋಸಿಂಬಯೋಟಿಕ್ ಥಿಯರಿ ಅಂತ. ಏನಿದೆ ಎಂಡೋಸಿಂಬಯೋಟಿಕ್ ಥಿಯರಿ ಅಂತಂದ್ರೆ, ಸೊ ಇಟ್ posits that some eukaryotic cell organelles such as mitochondria and plastids evolved from pre-living prokaryotes ಅಂತ. ಅಂದ್ರೆ ಸೊ ಇಲ್ಲಿ ಯೂಕ್ಯಾರಿಯೋಟ್ ಸೆಲ್ ಆರ್ಗ್ಯಾನಿಲ್ಸ್ ಆದಂತ ಮೈಟೋಕಾಂಡ್ರಿಯಾ ಪ್ಲಾಸ್ಟಿಡ್ಸ್ಗಳು, ಸೊ ಇವುಗಳು ಯಾವುದರಿಂದ ಇವಾಲ್ವ್ ಆಗಿದೆ ಅಂತಂದ್ರೆ ರೂಪುಗೊಂಡಿವೆ ಅಂತಂದ್ರೆ, ಸೊ ಇಲ್ಲಿ ಪ್ರೋಕ್ಯಾರಿಯೋಟ್ಗಳಿಂದ ಏನಾಗಿದೆ, ಸೊ ಇವಾಲ್ವ್ ಅಥವಾ ವಿಕಸನವನ್ನ ಹೊಂದಿದೆ ಅಂತ. ಓಕೆ, ಸೊ ಇಲ್ಲಿ ಯೂಕ್ಯಾರಿಯೋಟ್ ಅಂತಂದ್ರೆ ಏನು, ಪ್ರೋಕ್ಯಾರಿಯೋಟ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಈ ಯೂಕ್ಯಾರಿಯೋಟ್ ಸೆಲ್ ಅಂತಂದ್ರೆ, ಓಕೆ, ಅಥವಾ ಜೀವಕೋಶಗಳಂತಂದ್ರೆ ಜೀವಕೋಶಗಳಂತಂದ್ರೆ, ಸೊ ಇವುಗಳಲ್ಲಿ ಏನಿರುತ್ತೆ ಅಂದ್ರೆ ಮೆಂಬ್ರೇನ್ ಇರುತ್ತೆ, ಅಂದ್ರೆ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತಲೂ ಏನಿರುತ್ತೆ ಅಲ್ಲಿ ಒಂದು ಪೊರೆ ಇರುತ್ತೆ. ಓಕೆ, ಸೊ ಇದೇನ್ ಮಾಡೋದ್ರಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಬಟ್ ಯೂಕ್ಯಾರಿಯೋಟ್ಸ್ ಗಳಲ್ಲಿ ಏನಿರುತ್ತೆ ಇಲ್ಲಿ, ಸೊ ಇಲ್ಲಿ ನ್ಯೂಕ್ಲಿಯಸ್ ಅಂದ್ರೆ ಬೌಂಡ್ ಆಗಿರುವಂತ ಅಥವಾ ಮೆಂಬ್ರೇನ್ ಬೌಂಡ್ ಆಗಿರುವಂತ ನ್ಯೂಕ್ಲಿಯಸ್ ಇರೋದಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಏನಿರುತ್ತೆ ಅಂತಂದ್ರೆ DNA ಈಸ್ ಬಂಡಲ್ಡ್ ಟುಗೆದರ್ ಇನ್ ನ್ಯೂಕ್ಲಿಯರ್ ರೀಜನ್ ಇರುತ್ತೆ. ಬಟ್ ಇವುಗಳಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಸ್ಟೋರ್ ಆಗಿರೋದಿಲ್ಲ.
Okay, so next, some of these organisms ingested prokaryotic cells that then survive within the organism and develop a symbiotic relationship ಅಂತ. ಓಕೆ, ಅಂದ್ರೆ ಇಲ್ಲಿ ಯು ಕ್ಯಾರಿಯೋಟ್ ಏನ್ ಮಾಡುತ್ತೆ, ಈ ಪ್ರೋ ಕ್ಯಾರಿಯೋಟ್ಗಳನ್ನ ಸೇವನೆ ಮಾಡಿದಾಗ ಸೊ ಅವುಗಳ ನಡುವೆ ಏನಾಗತ್ತೆ ಅಂತಂದ್ರೆ ಅವು ಸರ್ವೈವ್ ಆಗತ್ತೆ. ಓಕೆ, ಸೊ ಸರ್ವೈವ್ ಆದ ನಂತರ ಅವುಗಳ ನಡುವೆ ಏನಾಗುತ್ತೆ, ಇಲ್ಲಿ ಸಿಂಬಯೋಟಿಕ್ ರಿಲೇಷನ್ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಯು ಕ್ಯಾರಿಯೋಟ್ಗಳು ಸೊ ಈ ಪ್ರೋ ಕ್ಯಾರಿಯೋಟ್ಗಳನ್ನ ಸೇವನೆ ಮಾಡಿದಾಗ ಸೊ ಅವುಗಳೇನಾಗುತ್ತೆ, ಇಲ್ಲಿ ಸಿಂಬಯೋಟಿಕ್ ರಿಲೇಷನ್ ಅಂತ ಮ್ಯೂಚುವಲ್ ಬೆನಿಫಿಟ್ ಅನ್ನ ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಟಾಪಿಕ್ ಡಾಪ್ಲರ್ ಎಫೆಕ್ಟ್ ಅಂತ, ಡಾಪ್ಲರ್ ಪರಿಣಾಮ. ಓಕೆ, ಸೊ ಇದನ್ನ ನೀವು ಹೈಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಸ್ಟಡಿ ಮಾಡಿರ್ತಾ. ಸೊ ಸೌಂಡ್ ಅಂತ ಬಂದಾಗ ಸೌಂಡ್ ಟಾಪಿಕ್ನಲ್ಲಿ ಸೊ ಎಲ್ಲರೂ ಕೂಡ ಇದನ್ನ ಸ್ಟಡಿ ಮಾಡಿರ್ತಾರೆ. ಓಕೆ, ಎಸ್. ಸೊ ಇತ್ತೀಚೆಗೆ ಇಲ್ಲಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಸೊ ಇಲ್ಲಿ ಆನ್ ಡ್ರಾಫ್ಟ್ ರೆಗ್ಯುಲೇಷನ್ ಫಾರ್ ಡಾಪ್ಲರ್ ರೆಡಾರ್ ಎಕ್ವಿಪ್ಮೆಂಟ್ ಯೂಸ್ ಫಾರ್ ಮೆಜರಿಂಗ್ ವೆಹಿಕಲ್ ಸ್ಪೀಡ್. ಸೊ ಇಲ್ಲಿ ಇದನ್ನ ಡಾಪ್ಲರ್ ರೆಡಾರ್ ಅನ್ನುವಂಥ ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ವೆಹಿಕಲ್ಗಳ ಒಂದು ಸ್ಪೀಡ್ ಅನ್ನ ಮೆಜರಿಂಗ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾರೆ. ಸೊ ಇದರ ಕುರಿತು ಒಂದು ಕರಡು ಒಂದು ಏನ್ ಮಾಡಿದ್ದಾರೆ, ರೆಗ್ಯುಲೇಷನ್ ಇದು ಮಾಡ್ಲಿಕ್ಕೆ ಫಾರ್ಮ್ ಮಾಡ್ಲಿಕ್ಕೆ ಇಲ್ಲಿ ಪಬ್ಲಿಕ್ ಅವರ ಒಂದು ಫೀಡ್ಬ್ಯಾಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಹೀಗೆ ನಾವು ಇವಾಗ ಈ ಡಾಪ್ಲರ್ ಎಫೆಕ್ಟ್ ಅಂತಂದ್ರೆ ಏನಂತ ತಿಳ್ಕೋಣ. ಡಾಪ್ಲರ್ ಪರಿಣಾಮ ಅಂತ, ಸೊ ಇಟ್ ರೆಫರ್ಸ್ ಟು ದ ಚೇಂಜ್ ಇನ್ ವೇವ್ ಫ್ರೀಕ್ವೆನ್ಸಿ ಡ್ಯೂರಿಂಗ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ವೇವ್ ಸೋರ್ಸ್ ಅಂಡ್ ಇಟ್ಸ್ ಅಬ್ಸರ್ವರ್ ಅಂತ. ಸೊ ಈ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಏನಂತಂದ್ರೆ, ಸೊ ಹಿಯರ್ ಅಬ್ಸರ್ವರ್. ಓಕೆ, ಸೊ ಹಿಯರ್ ದಿಸ್ ಇಸ್ ದ ಸೋರ್ಸ್ ಆಫ್ ಸೌಂಡ್ ಅಂತ. ಓಕೆ, ಸೊ ಫಸ್ಟ್ ಇವಾಗ ಈ ಒಂದು ಅಬ್ಜೆಕ್ಟ್ ಇವಾಗ ನಿಮ್ಮ ಬಳಿ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಸೌಂಡ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಇಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ನಿಮ್ಮ ಬಳಿ ಬಂದಾಗ ಸೊ ಇನ್ ಕೇಸ್ ಇದೇ ಒಂದು ವೆಹಿಕಲ್ ನಿಮ್ಮಿಂದ ದೂರ ಆಗ್ತಾ ಇದೆ ಅಂದಾಗ ಅವ್ರ ಸೌಂಡ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ದಿ ಕಾಲ್ಡ್ ಏನು, ಡಾಪ್ಲರ್ ಎಫೆಕ್ಟ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಇದನ್ನ ಎಲ್ಲಿ ಈ ಒಂದು ಫೆನಾಮಿನಾ ನಾವು ಅಬ್ಸರ್ವ್ ಮಾಡಬಹುದು ಅಂದ್ರೆ ಸೌಂಡ್ ವೇವ್ಗಳಲ್ಲಿ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳಲ್ಲಿ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಇದರ ಅನ್ವಯಗಳನ್ನ ನೋಡೋದಾದ್ರೆ ಅಪ್ಲಿಕೇಶನ್, ಸೊ ಈ ಡಾಪ್ಲರ್ ಎಫೆಕ್ಟ್ ಅನ್ನ ಸೊ ಎಲ್ಲಿ ಬಳಸ್ಕೊಳ್ತಾರೆ ಅಂತಂದ್ರೆ ಆಸ್ಟ್ರೋಫಿಸಿಕ್ಸ್ ಬೈ ಪೊಲೀಸ್ ಟು ಚೆಕ್ ಓವರ್ ಸ್ಪೀಡಿಂಗ್ ಆಫ್ ವೆಹಿಕಲ್. ಸೊ ಇಲ್ಲಿ ಯಾರಾದ್ರೂ ವಾಹನ ಓಕೆ ಸೊ ಎಷ್ಟು ಸ್ಪೀಡ್ ನಲ್ಲಿ ಅವ್ರು ಬರ್ತಾರೆ ಅನ್ನೋದನ್ನ ಏನ್ ಮಾಡ್ತಾರೆ, ಇಲ್ಲಿ ರಾಡಾರ್ಗಳಂತ ಬರುತ್ತೆ. ಓಕೆ, ಸೊ ಅವುಗಳ ಮೂಲಕ ಅದನ್ನ ಏನ್ ಮಾಡ್ತಾರೆ, ಪತ್ತೆ ಹಚ್ತಾರೆ ಎಷ್ಟು ಸ್ಪೀಡ್ ನಲ್ಲಿ ಬರ್ತಾರೆ ಅಂತ. ನೆಕ್ಸ್ಟ್ ಟಾಪಿಕ್ ಗ್ರಾಫೈಟ್ ಬಗ್ಗೆ ಇದೆ. ಸೊ ಇಂಡಿಯಾ ಹ್ಯಾಸ್ ಇನಿಷಿಯೇಟೆಡ್ ಡಿಸ್ಕಷನ್ ವಿತ್ ಶ್ರೀಲಂಕಾ ಟು ಅಕ್ವೈರ್ ಗ್ರಾಫೈಟ್ ಮೈನ್. ಅಂದ್ರೆ ಶ್ರೀಲಂಕಾದಲ್ಲಿ ಏನಿದೆ ಅಂತಂದ್ರೆ ಈ ಗ್ರಾಫೈಟ್ ಮೈನ್ ಇದೆ, ಅಂದ್ರೆ ಗಣಿಗಳಿದೆ. ಸೊ ಅವುಗಳನ್ನ ಏನ್ ಮಾಡ್ಲಿಕ್ಕೆ ಇಲ್ಲಿ ಸೊ ಅದನ್ನ ಅಕ್ವೈರ್ ಮಾಡ್ಲಿಕ್ಕೆ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಗಣಿಗಾರಿಕೆನ ಮಾಡಲಿಕ್ಕೆ ಭಾರತ ಶ್ರೀಲಂಕಾದೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಓಕೆ, ಸೊ ನಾವು ಪ್ರೀವಿಯಸ್ ಒಂದು ಸೆಷನ್ಗಳಲ್ಲಿ ಇವನ್ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಕೂಡ ನೋಡಿದೀವಿ. ಸೊ ಏನಂತಂದ್ರೆ ಅಲ್ಲಿ ಭಾರತ ಇತ್ತೀಚೆಗೆ ಒಂದು 6 ಬ್ಲಾಕ್ಸ್ಗಳನ್ನ ಓಕೆ ಸೊ ಮೇಜರ್ ಆಗಿ 24 ಬ್ಲಾಕ್ಸ್ಗಳನ್ನ ಗುರುತಿಸಿದೆ, ಕ್ರಿಟಿಕಲ್ ಮಿನರಲ್ ಬ್ಲಾಕ್ಗಳನ್ನ. ಓಕೆ, ಸೊ ಈ ಒಂದು ಕ್ರಿಟಿಕಲ್ ಮಿನರಲ್ ಒಂದು ಬ್ಲಾಕ್ಗಳಲ್ಲಿ ಸೊ ಇವಾಗ 6 ಬ್ಲಾಕ್ಗಳಿಗೆ ಏನ್ ಮಾಡಲಾಗಿದೆ, ಇವಾಗ ಆಪ್ಷನ್ ಮಾಡಲಾಗಿತ್ತು. ಸೊ ಆಪ್ಷನ್ ಅಲ್ಲಿ ಕೆಲವೊಂದು ಕಂಪನಿಗಳು ಏನ್ ಬಂದಿದೆ, ಸೊ ಇದನ್ನ ಗಣಿಗಾರಿಕೆ ಮಾಡ್ಲಿಕ್ಕೆ ಮುಂದೆ ಬಂದಿದೆ. ಓಕೆ, 6 ಒಂದು ಪ್ರದೇಶಗಳಲ್ಲಿ. ಓಕೆ, ಸೊ ಅಲ್ಲಿ ಭಾರತ ಏನ್ ಮಾಡಿದೆ, 30 ಕ್ರಿಟಿಕಲ್ ಒಂದು ಮಿನರಲ್ ಅನ್ನ ಗುರುತಿಸಿದೆ. ಓಕೆ, ಸೊ ಕ್ರಿಟಿಕಲ್ ಮಿನರಲ್ ಅಂತಂದ್ರೆ ನಿರ್ಣಾಯಕ ಖನಿಜಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಈ ಒಂದು ಕ್ರಿಟಿಕಲ್ ಮಿನರಲ್ಗಳನ್ನ ಹೆಚ್ಚಾಗಿ ವಿದೇಶದಿಂದ ಏನ್ ಮಾಡ್ತೀವಿ ಅಂದ್ರೆ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ ಹೆಚ್ಚಾಗಿ. ಓಕೆ, ಲಿಥಿಯಂ ಅಂತ ಬಂದ್ರೆ ಲಿಥಿಯಂ ಓಕೆ ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ನ ಬ್ಯಾಟ್ರಿಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಏನ್ ಮಾಡ್ತೀವಿ, 100% ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ಓಕೆ, ಸೊ ಹೀಗೆ ಇದರ ಜೊತೆ ಗ್ರಾಫೈಟ್ ಆಗಿರ್ಬೋದು, ಈ ತರದ ಒಂದು ಕ್ರಿಟಿಕಲ್ ಮಿನರಲ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅಲ್ವಾ. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ, ಇದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಭಾರತ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ
ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬಿ ಆಗಲಿಕ್ಕೆ ಸೊ ಏನ್ ಮಾಡಿದೆ, ಸೊ ಈ ರೀತಿಯ ಒಂದು 30 ಕ್ರಿಟಿಕಲ್ ಮಿನರಲ್ಸ್ ಅನ್ನು ಗುರುತಿಸಿ ಭಾರತದಲ್ಲಿ ಅವುಗಳನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಗ್ರಾಫೈಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಗ್ರಾಫೈಟ್ ಅಂತಂದ್ರೆ ಸೊ ಆಲ್ಸೋ ನೋನ್, ಸೊ ಇದಕ್ಕೆ ಪ್ಲಮ್ ಬ್ಯಾಗೋ ಅಥವಾ ಬ್ಲ್ಯಾಕ್ ಲೆಡ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಟ್ ಇಸ್ ಸ್ಟೇಬಲ್ ಫಾರ್ಮ್ ಆಫ್ ನ್ಯಾಚುರಲಿ ಅಕರಿಂಗ್ ಕಾರ್ಬನ್ ಅಂತ. ಅಂದ್ರೆ ಇಲ್ಲಿ ಕಾರ್ಬನ್ ಒಂದು ಬಹುರೂಪವಾಗಿ ಏನ್ ಬರುತ್ತೆ, ಇಲ್ಲಿ ನಮ್ಗೆ ಗ್ರಾಫೈಟ್ ಕಾಣಬರುತ್ತೆ. ಹಾಗೆ ಸೊ ಒನ್ ಮೋರ್ ಫಾರ್ಮ್ ಆಫ್ ಇಲ್ಲಿ ಕಾರ್ಬನ್ ಯಾವ್ದಾಗತ್ತೆ, ಕಾರ್ಬನ್ ನ ಬಹುರೂಪ ಡೈಮಂಡ್ ಆಗತ್ತೆ. ಡೈಮಂಡ್ ಅಂದ್ರೆ ವಜ್ರ. ಸೊ ಇಲ್ಲಿ ನಾವು ಗ್ರಾಫೈಟ್ ನ ಒಂದು ಲಕ್ಷಣಗಳನ್ನ ನೋಡೋಣ. ಸೊ ಇದೇನಾಗಿರುತ್ತೆ, ಸೊ ತುಂಬಾ ಮೃದುವಾಗಿರುತ್ತೆ, ಎಕ್ಸ್ಟ್ರೀಮ್ಲಿ ಸಾಫ್ಟ್ ಆಗಿರುತ್ತೆ, ಹಾಗೆ ಉತ್ತಮ ವಾಹಕವಾಗಿರುತ್ತೆ ಫಾರ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಅಂದ್ರೆ ಇವುಗಳ ಮೂಲಕ ಏನಾಗುತ್ತೆ, ಇಲ್ಲಿ ಹೀಟ ಮತ್ತು ವಿದ್ಯುತ್ ಶಕ್ತಿ ಏನಾಗುತ್ತೆ ಸುಲಭವಾಗಿ ಹಾದು ಹೋಗುತ್ತೆ. ಸೊ ಇಲ್ಲಿ ರೆಸಿಸ್ಟೆಂಟ್ ಟು ಅಟ್ಯಾಕ್ ಬೈ ಆರ್ಡಿನರಿ ಕೆಮಿಕಲ್ ಏಜೆಂಟ್ಸ್. ಅಂದ್ರೆ ಸೊ ಯಾವುದೇ ಒಂದು ಕೆಮಿಕಲ್ ಏಜೆಂಟ್ಸ್ ಗಳಿಗೆ ಇದು ಪ್ರತಿರೋಧವನ್ನ ಒಡ್ಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಸೊ ಇಲ್ಲಿ ನಾವು ಗ್ರಾಫೈಟ್ ನ ಅಪ್ಲಿಕೇಶನ್ ಅಂತಂದ್ರೆ ಇದನ್ನ ಎಲ್ಲಿ ಬಳಸ್ಕೊಳ್ತಾರೆ ಅಂತಂದ್ರೆ, ಸೊ ಇವಿ ಬ್ಯಾಟರಿ ಮೇಕಿಂಗ್ ಇಕ್ವಿಪ್ಮೆಂಟ್ ಅಂದ್ರೆ ಬ್ಯಾಟರಿಯನ್ನ ತಯಾರು ಮಾಡುವಂತಹ ಒಂದು ಕಾಂಪೌಂಡ್ಸ್ ಗಳಲ್ಲಿ ಇದನ್ನ ಬಳಸ್ಕೊಳ್ತಾರೆ. ಲುಬ್ರಿಕೆಂಟ್ಸ್, ಸೊ ಇಲ್ಲಿ ಲುಬ್ರಿಕೆಂಟ್ಸ್ ಅಂತಂದ್ರೆ ಎಲ್ಲಿ ಕರಿತೀನೋ, ಇವಾಗ ಎಂಜಿನ್ಸ್ ಗಳಂತ ಬಂದ್ರೆ ಸೊ ಅಲ್ಲಿ ಕಾಂಪೌಂಡ್ಸ್ ಅಥವಾ ಎಂಜಿನ್ ಬಿಡಿಭಾಗಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆಯಿಲ್ ಅಂಡ್ ಗ್ರೀಸ್ ಅಂತ. ಓಕೆ, ಸೊ ಈ ಘರ್ಷಣೆಯನ್ನ ತಡೆಗಟ್ಟಲಿಕ್ಕೆ ಸೊ ಇವುಗಳನ್ನ ಬಳಸ್ತಾರೆ ಲೂಬ್ರಿಕೆಂಟ್ಸ್ ಗಳನ್ನ. ಹಾಗೆ ಪೆನ್ಸಿಲ್ ಆಗಿರಬಹುದು, ಬೌಂಡ್ರಿ ಬೇಸಿಂಗ್, ಪೇಂಟಿಂಗ್ ಒಂದು ಕ್ರೂಸಿಬಲ್ಸ್ ಗಳಲ್ಲಿ ಇವುಗಳನ್ನ ಬಳಸ್ತಾರೆ. ನೆಕ್ಸ್ಟ್ ಟಾಪಿಕ್ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ. ಓಕೆ, ಸೊ ಏನಿದು ನೆಫ್ರೋಟಿಕ್ ಸಿಂಡ್ರೋಮ್ ಅಂತಂದ್ರೆ, ಸೊ ಇಲ್ಲಿ ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ಸೊ ಲಿಂಕಿಂಗ್ ರೆಗ್ಯುಲರ್ ವೇರ್ನೆಸ್ ಕ್ರೀಮ್ ಯೂಸೇಜ್. ಓಕೆ, ಸೊ ಯೂಸೇಜ್ ಟು ನೆಫ್ರೋಟಿಕ್ ಸಿಂಡ್ರೋಮ್ ಅಂದ್ರೆ ಸೊ ಇಲ್ಲಿ ಮುಖದ ಒಂದು ತ್ವಚೆಗಾಗಿ ಬಳಸುವಂತ ಫೇರ್ನೆಸ್ ಕ್ರೀಮ್ಗಳನ್ನ ಓಕೆ ಸೊ ಹೆಚ್ಚಾಗಿ ಬಳಸುವುದರಿಂದ ಸೊ ಈ ರೀತಿ ಒಂದು ಸಿಂಡ್ರೋಮ್ ಅಥವಾ ಕಾಯಿಲೆ ಕಂಡು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಈ ಒಂದು ಸಿಂಡ್ರೋಮ್ ಇಂದಾಗಿ ಕಿಡ್ನಿಗಳು ಏನಾಗುತ್ತೆ, ಇಲ್ಲಿ ಪ್ರಾಪರ್ ಆಗಿ ಕೆಲಸವನ್ನ ಮಾಡೋದಿಲ್ಲ. ಓಕೆ, ಸೊ ಇದರ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ, ಯಾವಾಗ ನಮ್ಗೆ ಈ ಒಂದು ಸಿಂಡ್ರೋಮ್ ಕಾಣಿಸಿಕೊಂಡಿದೆ ಅಂತ ಯಾವಾಗ ಗೊತ್ತಾಗತ್ತಂದ್ರೆ, ಈ ಕೆಳಗಿನ ಗುಣಲಕ್ಷಣಗಳು ಅಥವಾ ಸಿಂಟಮ್ಸ್ಗಳು ಕಾಣಿಸ್ಕೊಂಡ್ರೆ ಸೊ ನಮ್ಗೆ ಈ ಒಂದು ನೆಫ್ರೋಟಿಕ್ ಸಿಂಡ್ರೋಮ್ ಇದೆ ಅಂತ ಗೊತ್ತಾಗತ್ತೆ. ಟೂ ಮಚ್ ಪ್ರೋಟೀನ್ ಇನ್ ಯೂರಿಯನ್, ಸೊ ಇಲ್ಲಿ ಮೂತ್ರದಲ್ಲಿ ಹೆಚ್ಚಾಗಿ ನಮ್ಗೆ ಪ್ರೋಟೀನ್ ಜಾಸ್ತಿ ಇದ್ರೆ ಓಕೆ, ಹಾಗೆ ಇದಕ್ಕೆ ಅಂತ ಕರಿತೀವಿ ನಾವು ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಹಾಗೆ ಲೋ ಲೆವೆಲ್ಸ್ ಆಫ್ ಪ್ರೋಟೀನ್ ಕಾಲ್ಡ್ ಅಲ್ಬುಮಿನ್ ಇನ್ ಬ್ಲಡ್, ಸೊ ಇಲ್ಲಿ ಬ್ಲಡ್ಗಳಲ್ಲಿ ಸೊ ಇಲ್ಲಿ ಅಲ್ಬುಮಿನ್ ಕಡಿಮೆ ಇದ್ರೆ, ಹಾಗೆ ಹೈ ಲೆವೆಲ್ಸ್ ಆಫ್ ಕೊಲೆಸ್ಟ್ರಾಲ್ ಅಂಡ್ ಅದರ್ ಲಿಪಿಡ್ಸ್ ಇದ್ರೆ, ಸೊ ಈ ರೀತಿಯ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಸೊ ಇಲ್ಲಿ ನೆಫ್ರೋಟಿಕ್ ಸಿಂಡ್ರೋಮ್ ಇದೆ ಅಂತ. ಓಕೆ, ಸೊ ಇದಿಷ್ಟು ನಮ್ಗೆ ಮೇ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತಾಗಿರುವಂತಹ ಆರ್ಟಿಕಲ್ಸ್ಗಳಾಗಿದ್ದವು. ಸೊ ಲಾಸ್ಟ್ ಅಲ್ಲಿ ನಮ್ಗೆ ಉಳಿದಿರೋದು ಎಥಿಕ್ಸ್ ಮಾತ್ರ. ಓಕೆ, ಸೊ ಎಥಿಕ್ಸ್ ಕೂಡ ನಮ್ಗೆ ಬಹುಶಃ 2 ಕ್ಲಾಸ್ಗಳಲ್ಲಿ ಅದು ಮುಗಿಯುತ್ತೆ. ಸೊ ಅದಿಷ್ಟಾದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಮೇ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅಂದ್ರೆ ವಿಜನ್ ಮ್ಯಾಗಝಿನ್ ನಾವು ಕವರ್ ಮಾಡಿದ ಹಾಗೆ ಆಗತ್ತೆ. ಸೊ ನಿಮ್ಗೆ ಅಂದ್ರೆ ಬಹುಶಃ ಇದು 15 or 16ಗೆ ಮುಗಿದ್ರೆ 1 ವೀಕ್ ಗ್ಯಾಪ್ ಸಿಗುತ್ತೆ. ಅಂದ್ರೆ ವಿಜನ್ ಮ್ಯಾಗಝಿನ್ ನಿಮ್ಗೆ ಪ್ರತಿ ತಿಂಗಳು 22-23 ತಾರೀಕಿಗೆ ಬರುತ್ತೆ. ಸೊ 1 ವಾರ ಗ್ಯಾಪ್ ಇರುತ್ತೆ. ಸೊ ಅದಾದ ನಂತರ 1 ವಾರ ನಂತರ ನಾವು ಮತ್ತೆ ಈ ಒಂದು ವಿಜನ್ ಮ್ಯಾಗಝಿನ್ ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಇದನ್ನ ಅಲ್ಲಿವರೆಗೆ ಎಲ್ಲರೂ ಕೂಡ ಅದನ್ನ ಸೊ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಸೊ ಆ ಒಂದು ಕಮೆಂಟ್ಗೆ ನಾವು ಉತ್ತರವನ್ನ ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಸೊ ಅದಕ್ಕೆ ಉತ್ತರವನ್ನ ನೀಡ್ತೀವಿ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ.